FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮ. ಸ್ಟುಡಿಯೋ ಸಮಯ ಆಗಿದೆ 4:02. ಇವತ್ತು ನಮ್ಮ ಜೊತೆ ಒಬ್ಬ ಬಹುಮುಖ ಪ್ರತಿಭೆಯ ಸಾಧಕಿ ಇದ್ದಾರೆ. ಕಾರ್ಪೊರೇಟ್ ಜಗತ್ತಿನಲ್ಲಿ ದಕ್ಷ ನಾಯಕಿಯಾಗಿ ಮಾತ್ರವಲ್ಲ, ಸಮಾಜ ಸೇವೆಯಲ್ಲೂ ಅಷ್ಟೇನೆ ಮುಂಚೂಣಿಯಲ್ಲಿರುವವರು. ಈಗ ಮಾಜಿ ICSI ಬೆಂಗಳೂರು ಘಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2 ದಶಕಗಳಿಗೂ ಹೆಚ್ಚು ಕಾಲ ಕಾರ್ಪೊರೇಟ್ ಗವರ್ನೆನ್ಸ್ ಕ್ಷೇತ್ರದಲ್ಲಿ ಅಪಾರ ಅನುಭವ ಹೊಂದಿರುವ ಇವರು ಆರಂಭ ಇನ್ಸ್ಟಿಟ್ಯೂಟ್ ಮೂಲಕ ನೂರಾರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣರಾಗಿದ್ದಾರೆ. ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸಾಧಕ ರತ್ನ ಪ್ರಶಸ್ತಿಯ ವಿಜೇತೆ CS ದೇವಿಕಾ ಸತ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ, ಧನ್ಯವಾದಗಳು. ಮೊದಲದಾಗಿ ಆಕಾಶವಾಣಿ ಬೆಂಗಳೂರು ಹಾಗೂ FM ರೈನ್ಬೋ 101.3 ಮತ್ತು ನೀವು RJ ಹರ್ಷಿತಾ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ನಿಮ್ಮ ಜರ್ನಿ ಬಹಳ ದೊಡ್ಡದಿದೆ, ಅದನ್ನು ನೀವೇ ನಮಗೆ ಹೇಳಬಹುದಾ? ಒಂದು ಸಾಧನೆಯ ಇಷ್ಟು ಒಂದು ಅಥವಾ 2 ಆಗಿದ್ದಿದ್ರೆ ನಾನು ಹೇಳ್ಬಿಡ್ಬೋದಿತ್ತು. ಸೊ ನೀವು ಬೆಳೆದು ಬಂದ ಹಾದಿ ಏನು ಅಂತ ನಿಮ್ಮಿಂದಲೇ ಕೇಳಬೇಕು ಅಂತ. ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಜೀವನ ಅನ್ನೋದು ಒಂದು ಸುಂದರವಾದ ಪಯಣ. ಆ ಪಯಣದಲ್ಲಿ ನಾನು ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ನಮ್ಮ ತಂದೆ ತಾಯಿ ಚಿಕ್ಕ ವಯಸ್ಸಿಂದನೂ ಚೆನ್ನಾಗಿ ಓದಿ ಕಷ್ಟಪಡಿ ಮುಂದೆ ಬರಬೇಕು ಅಂತಲೇ ಹೇಳ್ಕೊಂಡು ಬಂದರು. ಹಾಗಾಗಿ ನನ್ನ ಜರ್ನಿ ಆ್ಯಕ್ಚುಲಿ ಟೀಚರಾಗಿ ಸ್ಟಾರ್ಟ್ ಮಾಡಿದ್ದು ಇನ್ ದ ಇಯರ್ 1993-94 ಅದ ನಂತರ ನಾನು ಲೆಕ್ಚರರ್ ಆದೆ. ಕೆಲವು ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಅಲ್ಲೂ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ. ಹಲವಾರು ಬಿಸ್ನೆಸ್ಗಳು ಕೂಡ ಸೈಡಲ್ಲಿ ನಾನು ಮಾಡ್ಕೊಂಡು ಬಂದೆ. CS ಅನ್ನೋದು ನನಗೆ ಎಲ್ಲೋ ಒಂದು ಕಡೆ ಇನ್ನೂ ಏನಾದ್ರು ಒಂದು ಅಚೀವ್ ಮಾಡಬೇಕು, ಕಂಪನಿ ಸೆಕ್ರೆಟರಿ ಅನ್ನೋ ಒಂದು ಕೋರ್ಸ್ ಮಾಡಬೇಕು. ಆ ಕಾಲದಲ್ಲಿ 1990s ಇಲ್ಲ 2000 CS ಅನ್ನೋದು ಅಷ್ಟು ಫೇಮಸ್ ಆಗಿರಲಿಲ್ಲ. ನಿಮಗೆ ಗೊತ್ತಿರ್ಬೋದು, CA ಆಗಲಿ ಲಾ ಆಗಲಿ ಇಮಿಡಿಯೇಟ್ ಆಗಿ, ಯಾಕಂದರೆ ಹಲವಾರು ವರ್ಷಗಳಿಂದ ಅದು ಇದೆ. CS ಅನ್ನೋದು ಅಷ್ಟು ಫೇಮಸ್ ಆಗಿರಲಿಲ್ಲ. ಬಟ್ ಅಲ್ಲಿರೋ ಸಬ್ಜೆಕ್ಟ್ಸ್ ಎಲ್ಲ ನೋಡಿ ನನಗೆ ಭಾಳ ಖುಷಿ ಆಯಿತು. ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು, ಸರಸ್ವತಿ ಕೈಯಲ್ಲಿದ್ದರೆ ಲಕ್ಷ್ಮಿ ತಾನಾಗೆ ಒಳಿತಾಳೆ ಅಂತ. ಈ ಮಾತು ನನ್ನ ಮೈಂಡಲ್ಲಿ ಭಾಳ ಚೆನ್ನಾಗಿ ಇದಾಗಿತ್ತು. ಹಾಗಾಗಿ ನಾನು CS ಅನ್ನೋ ಒಂದು ಎಕ್ಸಾಮ್ ತೊಗೊಂಡೆ, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್. ಜರ್ನಿ ಅಂದರೆ ಭಾಳ ಚೆನ್ನಾಗಿದೆ. ಅದರದ್ದೇ ಆದ ಕಷ್ಟ ಸುಖಗಳು ಇದ್ದೇ ಇರುತ್ತೆ, ಚಾಲೆಂಜಸ್ ಬಂದು ಹೋಗಿರುತ್ತೆ. ಎಲ್ಲನೂ ನಾವು ನಗ್ನಗ್ತಾ ಅದನ್ನು ಫೇಸ್ ಮಾಡೋದಿದೆಯಲ್ಲ, ಅದೇ ಜೀವನ. ವಂಡರ್ಫುಲ್. ಮೇಡಮ್, ನೀವು ಹೇಳಿದ್ರಿ ಕಂಪನಿ ಸೆಕ್ರೆಟರಿ ಅಂತ. ಸೊ ಈ ಕಂಪನಿ ಸೆಕ್ರೆಟರಿ ಅಂದರೆ ಯಾವ ಕೆಲಸವನ್ನು ಮಾಡ್ತಾರೆ ಸಾಮಾನ್ಯವಾಗಿ ಕಂಪನಿ ಸೆಕ್ರೆಟರಿ ಅಂದರೆ? ಸೊ ಈಗ ಬೇಸಿಕ್ಲಿ ಕಂಪನಿ ಸೆಕ್ರೆಟರಿ ಅಂದರೆ ಇಟ್ ಈಸ್ ಕಾರ್ಪೊರೇಟ್ ಪ್ರೊಫೆಷನಲ್, ಕಾರ್ಪೊರೇಟ್ ಗವರ್ನೆನ್ಸ್. ಈಗ ನಿಮಗೆ ತಿಳಿದಿರುತ್ತೆ, ವಿಜಯ್ ಮಲ್ಯ ಕೇಸ್ ಆಗಿರ್ಬೋದು, ಸತ್ಯಮ್ದು ಕೇಸ್ ಆಗಿರ್ಬೋದು, ಹಲವಾರು ಫ್ರಾಡ್ಸ್ ಆಗೋಗಿದೆ ಇಂಡಿಯಾದಲ್ಲಿ. ಈ ಫ್ರಾಡ್ಸ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು, ಸ್ಟಾಪ್ ಮಾಡ್ಬೋದು ಅಂದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಹಲವಾರು ಸರ್ಟಿಫಿಕೇಟ್ಸ್ ಸೈನ್ ಆಗಬೇಕು ಒಂದು ಪ್ರೊಫೆಷ್ನಲಿಂದ. ಇದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಹೊಂದಿರೋವಂಥ ವ್ಯಕ್ತಿ ಕೈಲಿ ಸೈನ್ ಮಾಡಿಸ್ಬೇಕು, ಇಲ್ಲ ಸರ್ಟಿಫೈ ಮಾಡಿಸ್ಬೇಕು ಅಂತ ಬಂದಾಗ CS ಅನ್ನೋ ಒಂದು ಪ್ರೊಫೆಷನ್ನು ಸಾಕಷ್ಟು ಇಂಪಾರ್ಟೆನ್ಸ್ ತೊಗೊಂಡಿದೆ. ಸೊ CS ಅಂದರೆ ಏನು ಅಂದರೆ ಕಂಪನಿ ಸೆಕ್ರೆಟರಿ. ಕಂಪನಿ ಸೆಕ್ರೆಟರಿ ಆದವ್ರು ಏನು ಮಾಡ್ತಾರೆ, ಒಂದು ಕಂಪನಿಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಒಂದು ಗೈಡ್ ಆಗಿರ್ತಾರೆ. ಅಂದರೆ ಕಂಪ್ಲಯನ್ಸ್ ನೋಡ್ಕೊತಾರೆ. ಈಗ ನೀವು ಬಿಸ್ನೆಸ್ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಕಂಪ್ಲಯನ್ಸ್ ಭಾಳ ಮುಖ್ಯ. ನಾವು ಸರಿಯಾದ ದಾರಿಲಿ ಇದ್ದೀವ, ನಾವು ಗೌರ್ಮೆಂಟ್ಗೆ ಮಾಡಬೇಕಾಗಿರೋಂಥ ಕಂಪ್ಲಯನ್ಸ್ ನೋಡ್ಕೊತಾ ಇದ್ದೀವ, ಮಾಡ್ತಾ ಇದ್ದೀವ ಅನ್ನೋದು ಭಾಳ ಮುಖ್ಯ. ಮತ್ತು ಶೇರ್ ಹೋಲ್ಡರ್ಸ್ದು ಹಣ ಕಂಪನಿ ಪಡೆದಿರುತ್ತಲ್ಲ, ಹಾಗಾಗಿ ಆ ಹಣವನ್ನು ನಾವು ಸರಿಯಾದ ರೀತಿಲಿ ನಾವು ಕಂಪನಿ ಉಪಯೋಗಿಸ್ತಾ ಇದೆಯಾ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ. ಸೊ ಇದು ಕಂಪನಿ ಸೆಕ್ರೆಟರಿ ಆದವರು ಕಾರ್ಪೊರೇಟ್ ಗವರ್ನೆನ್ಸ್ ಅಂದರೆ ಕಂಟ್ರೋಲ್ ಮತ್ತು ಡಿಸಿಪ್ಲಿನನ್ನು ನೋಡ್ಕೊಳ್ಳೋವಂಥ ಒಂದು ಪ್ರೊಫೆಷನ್ ಇದು. ವಂಡರ್ಫುಲ್. ಮೇಡಮ್, 25 ವರ್ಷಗಳ ಸುದೀರ್ಘ ಪಯಣದಲ್ಲಿ ನೀವು ಈ ಪ್ರೊಫೆಷನಲ್ಲಿ ಇದ್ದೀರಿ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಬಹಳಷ್ಟಿದೆ. ಒಂದು ಸಣ್ಣ ಹಾಡಿನ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಸೊ ಕೇಳ್ತಾ ಇದ್ದೀರಲ್ಲ, ನೀವು ನಮ್ಮ ಜೊತೆ ಇದ್ದಾರೆ CS ದೇವಿಕಾ ಅವರು. ಸೊ ಇವರ ಜೊತೆ ನೀವು ಕೂಡ ಮಾತಾಡಬಹುದು ಅಥವಾ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಸಂಖ್ಯೆಗೆ ನೀವು ಮೆಸೇಜಸ್ನ ಕಳಿಸಬಹುದು. ಮುಂದೆ ಒಂದು ಸಣ್ಣ ಹಾಡಿನ ಬ್ರೇಕ್. ಮುಂಗಾರು ಮಳೆ ಚಿತ್ರದ ಸೂಪರ್ ಹಿಟ್ ಹಾಡು, ಉದಿತ್ ನಾರಾಯಣ್, ಸುನಿಧಿ ಚೌಹಾನ್ ಮತ್ತು ಸ್ಟೀಫನ್ ಅವರ ಧ್ವನಿಯಲ್ಲಿ
ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ಸಾಧನೆಯ ಹಾದಿಯಲ್ಲಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ. ನಮ್ಮ ಜೊತೆ ಇದ್ದಾರೆ CS ದೇವಿಕಾ ಸತ್ಯನಾರಾಯಣ ಅವರು. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ICSI ಬೆಂಗಳೂರು ಘಟಕದ ಅಧ್ಯಕ್ಷರಾಗಿ ಒಂದಿಷ್ಟು ಕಾಲ ನೀವು ಸೇವೆಯನ್ನ ಸಲ್ಲಿಸಿದ್ರಿ. ಸೊ ನಿಮ್ಮ ಅನುಭವ ಅಲ್ಲಿ ಹೇಗಿತ್ತು? ಧನ್ಯವಾದಗಳು ಹರ್ಷಿತಾ ಅವರೇ, ಮತ್ತೊಮ್ಮೆ ನನಗೆ ಸ್ವಾಗತಿಸಿದ್ದಕ್ಕೆ. 1 ವರ್ಷದ ಕಾಲ ಒಂದು ಚೇರ್ಮನ್ ಆಗಿ ನಾನು ಸೇವೆಯನ್ನು ಸಲ್ಲಿಸ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ನಾನು ವೈಸ್ ಚೇರ್ಮನ್ ಆಗಿದ್ದೆ. ಅದರದ್ದು ಹಿಂದಿಲ್ ವರ್ಷದಲ್ಲಿ ನಾನು ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದ್ದೇನೆ. ಸೊ ನನಗೆ ಒಂದು ಮೈಂಡಲ್ಲಿ ಏನಿದೆ ಅಂದರೆ, ಯಾವಾಗಲೂ ಯಾವುದೇ ಒಂದು ಕೆಲಸ ತೊಗೊಂಡ್ರು ಅದನ್ನು ಕಂಪ್ಲೀಟಾಗಿ ನೀಟಾಗಿ ನಮ್ಮ ಒಂದು ಹಾರ್ಟ್ ಆ್ಯಂಡ್ ಸೋಲ್ ಅಂತೀವಲ್ಲ, ಅದು ಕಂಪ್ಲೀಟ್ ಅದನ್ನು ಅಲ್ಲಿ ಕೊಟ್ಟು ನಾವು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಿದ್ರೆ ಅದು ಅದ್ರ ಪಾಡಿಗೆ ಅದು ಆ ಪ್ರೊಫೈಲ್ ಅದಕ್ಕೆ ಗ್ರೋತ್ ಅನ್ನೋದು ಸಿಗುತ್ತೆ. ಆ್ಯಸ್ ಅ ಚೇರ್ಪರ್ಸನ್ ಆಫ್ ಬ್ಯಾಂಗ್ಳೂರ್ ಚಾಪ್ಟರ್, ನನಗೆ ಫಸ್ಟ್ ಆಫ್ ಆಲ್ ನಾನು ದೇವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಟ್ ಈಸ್ ಒನ್ ಟೈಮ್ ಗೋಲ್ಡನ್ ಆಪರ್ಚುನಿಟಿ. ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಫ್ಯಾಮಿಲಿ, ಮೈ ಹಸ್ಬೆಂಡ್, ಮೈ ಸನ್ ಸಿದ್ಧಾರ್ಥ್, ಇವರೆಲ್ಲ ನಂಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ ಈ 1 ವರ್ಷ. ಯಾಕಂದರೆ ಇದಕ್ಕೆ ಸಾಕಷ್ಟು ಟೈಮ್ ಮತ್ತು ಎನರ್ಜಿ ಮತ್ತು ಥಾಟ್ ಪ್ರೋಸೆಸ್, ಹಾಗೂ ಒಂದು ಚೇರ್ಮನ್ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ, ಇಟ್ಸ್ ಅ ಹಾಟ್ ಸೀಟ್. ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡೋದಿರುತ್ತೆ. ಮತ್ತು ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ಬೋದು, ನಮ್ಮ CS ಫ್ರೆಟರ್ನಿಟಿಲಿ ಇರುವಂಥ ಸ್ಟೂಡೆಂಟ್ಸ್ಗೆ ನಾವು ಯಾವ್ಯಾವ ರೀತಿ ಹೊಸ ಕಾರ್ಯಕ್ರಮಗಳನ್ನ ನಾವು ಹಮ್ಕೋಬೋದು, ಮೆಂಬರ್ಸ್ಗೆ ನಾವು ಯಾವ ರೀತಿ ನಾವು ಸಪೋರ್ಟ್ ಮಾಡ್ಬೋದು, ಮತ್ತು ನಮ್ಮಿಂದ ಒಂದು ಇಂಟ್ರಾಕ್ಷನ್ ಅನ್ನೋದಿರುತ್ತೆ. ನಮ್ಮ HQ ಡೆಲ್ಲಿನಲ್ಲಿದೆ, ಅವ್ರ ಮೂಲಕ, ಹಾಗೂ MCA ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್, ಅವ್ರಿಗೆ ನಾವೇನಾದ್ರು ರೆಪ್ರೆಸೆಂಟೇಷನ್ ಕಳಿಸೋದಿದ್ರೆ ಇದಕ್ಕೆ ನಾವು ಸಾಕಷ್ಟು ಟೈಮ್ ಮತ್ತು ಎನರ್ಜಿ ಹಾಗೂ ಫೋಕಸ್ ಮಾಡೋದಿರುತ್ತೆ. ಆ್ಯಸ್ ಎ ಚೇರ್ಪರ್ಸನ್, ಎಸ್, ಸಾಕಷ್ಟು ಚಾಲೆಂಜಸ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಆ್ಯಸ್ ಎ ಲೇಡಿ ನಮಗೆ ಟೈಮ್ ಕನ್ಸ್ಟ್ರೆಂಟ್ಸ್ ಅದು ಇರುತ್ತೆ. ಬಟ್ ಜರ್ನಿ ವಾಸ್ ಬ್ಯೂಟಿಫುಲ್. ನಾನು ಹೇಳೋದಿಷ್ಟೇ, ಹೆಣ್ಮಕ್ಳಿಗೆ ಎಲ್ಲೇ ಈ ಥರದೊಂದು ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ತಗೊಳ್ಳಿ. ಮತ್ತು ಅದಕ್ಕೆ ನಮ್ಮ ಹೆಣ್ಮಕ್ಳಲ್ಲಿ ಅದೊಂದು ಕೆಪಾಸಿಟಿ ಇದೆ ಅನ್ನೋದು ನನಗೆ ಸಾಕಷ್ಟು ಒಂದು ಬಿಲೀಫ್ ಅನ್ನೋದಿದೆ. ಸೊ ಜರ್ನಿ ವಾಸ್ ಟೂ ಗುಡ್. ಎಸ್, ಚಾಲೆಂಜಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದೇ ಇರುತ್ತೆ. ಅದೇ ಜೀವನ ಅಲ್ವಾ? ಹೌದು ಮೇಡಮ್, ಮಹಿಳಾ ಸಮಾಜದಲ್ಲಿ 10 ವರ್ಷಗಳ ಸೇವೆ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ನಿಮ್ಮ ಕಾಳಜಿ, ಈ ಹಿಂದೆ ಇರೋದು, ಇದಕ್ಕೆಲ್ಲನೂ ಹಿಂದೆ ಇದ್ದಂತಹ ಪ್ರೇರಣೆ ಏನು? ಪ್ರೇರಣೆ ಅಂದರೆ ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು, ವಿದ್ಯಾದಾನ ಮಹಾದಾನ ಅಂತ. ಸೊ ಎಲ್ಲೋ ಒಂದು ಕಡೆ ನನಗೆ ಮಕ್ಕಳಿಗೆ ಒಂದು ಕೆಪಾಸಿಟಿ ಹಾಗೂ ಟ್ಯಾಲೆಂಟ್ ಇರೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಹಣ ಇಲ್ಲದೆ ಇರೋವಂಥ ಪರಿಸ್ಥಿತಿ ನೋಡಿದಾಗ ನನಗೆ ಅನಿಸೋದು, ನನ್ನಲ್ಲಿರೋವಂಥದ್ದು, ಐ ಆಮ್ ನಾಟ್ ಅ ಮಿಲಿಯನಿಯರ್ ಆರ್ ಎನಿಥಿಂಗ್, ಬಟ್ ನಮ್ಮಲ್ಲಿರೋದನ್ನ ಒಂದು 100 ರೂಪಾಯಿಲಿ ಒಂದು 10 ರೂಪಾಯಿ ಬೇರೆಯವ್ರಿಗೆ ಕೊಟ್ಟರೆ ಅದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆದರೆ, ನಾವು ಯಾವಾಗಲೂ ಅಂತೀವಲ್ಲ, ಒಂದು ಎಜುಕೇಷನ್ಗೆ ನಾವು ಪ್ರಮೋಟ್ ಮಾಡಿದ್ರೆ ಒಂದು ಇಡೀ ಮನೆಯೇ ಪ್ರಮೋಟ್ ಆದಂಗೆ, ಇಲ್ಲ ಸೊಸೈಟಿನೇ ಬೆಳೆದ ಹಾಗೆ. ನೆಲ್ಸನ್ ಮಂಡೇಲಾ ಅವ್ರು ಹೇಳ್ತಾರೆ, ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಚೇಂಜ್ ದ ವರ್ಲ್ಡ್. ಸೊ ಪ್ರಪಂಚನ ನಾವು ಬದಲಾಯಿಸಬೇಕು ಅಂದರೆ ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಮಹಿಳಾ ಸಮಾಜದ ಅಧ್ಯಕ್ಷಿಣಿ ಆಗಿದ್ದಾಗ ಈ ಒಂದು ಸಂದರ್ಭದಲ್ಲಿ ನನ್ನ ಮೇನ್ ಫೋಕಸ್ ಇದ್ದಿದ್ದು ಹೆಣ್ಮಕ್ಳ ವಿದ್ಯಾಭ್ಯಾಸ. ಆ ಹೆಣ್ಮಕ್ಳು ವಿದ್ಯಾಭ್ಯಾಸಕ್ಕೆ ನಾವೇನು ಮಾಡಿದ್ವಿ, ಒಂದು ರೂರಲ್ ಏರಿಯಾಸಲ್ಲಿ ಹೆಣ್ಮಕ್ಳಿದ್ದಾಗ ಅವ್ರಿಗೆ ಸ್ಕೂಲ್ ಫೀಸ್ ಆಗಿರ್ಬೋದು, ಇಲ್ಲ ಒಂದು 3 ಜನ ಮಕ್ಕಳನ್ನ ನಾನು ಇದು ಮಾಡಿದ್ದು, ಅಡಾಪ್ಟ್ ಮಾಡ್ಕೊಂಡಿದ್ದು, ಅವ್ರಿಗೆ ಸ್ಕೂಲ್ ಫೀಸ್ ಮತ್ತು ಕಾಲೇಜ್ ಫೀಸ್ ಟು ಸಮ್ ಎಕ್ಸ್ಟೆಂಟ್ ನನಗೆ ಎಷ್ಟು ಆಯಿತು ನಾನು ಅದನ್ನು ಮಾಡಿದೆ. ಪ್ರೇರಣೆ ಅಂದರೆ ನಾನು ಹೇಳ್ಬೋದು, ನಮ್ಮ ತಂದೆ ತಾಯಿ ಯಾವಾಗಲೂ ವಿದ್ಯಾಭ್ಯಾಸ ಅಂತಿದ್ರು. ನನಗೆ ಗೊತ್ತಿರೋ ಹಾಗೆ ಅದಕ್ಕಿಂತ ಹೆಚ್ಚಿನ ಒಂದು ಇದು ಯಾವುದೂ ಇಲ್ಲ. ಸೊ ಅಟ್ಲೀಸ್ಟ್ ಒಂದು ವಿದ್ಯಾಭ್ಯಾಸ ಕೊಟ್ಟು ಹೆಣ್ಮಕ್ಳಿಗೆ ಅವರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದರೆ, ಯಾಕಂದರೆ ನೀವು ನೋಡಿರ್ಬೋದು ಎಷ್ಟೊಂದು ಕಡೆ ಫ್ಯಾಮಿಲೀಸಲ್ಲಿ ಹೆಣ್ಮಕ್ಳು ಭಾಳ ತೊಂದರೆಲಿರ್ತಾರೆ, ಅವ್ರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ. ಸೊ ಅಟ್ಲೀಸ್ಟ್ ಎಜುಕೇಷನ್ ಇಲ್ಲ ಒಂದು ಸ್ಕಿಲ್ ಅನ್ನೋದಿದ್ದರೆ, ವೊಕೇಶ್ನಲ್ ಟ್ರೈನಿಂಗ್ ಅನ್ನೋದಿದ್ದರೆ ಅವ್ರ ಜೀವನ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನಾವು ಒಂದೇ ಉದ್ದೇಶದಿಂದ ಇದನ್ನು ಮಾಡಿತ್ತು. ಮೇಡಮ್, ನೀವು ಹೇಳಿದ್ರಿ ಅನೇಕ ಹಳ್ಳಿಗಳಿಗೆ ಹೋಗಿ ರೂರಲ್ ಏರಿಯಾಸ್ನಲ್ಲಿ ನೀವು ಪ್ರಮೋಟ್ ಮಾಡಿದ್ರಿ ಇದನ್ನ ಅಂತ. ಸೊ ಅಲ್ಲಿ ಹೆಣ್ಮಕ್ಳಿಂದ ಅಥವಾ ಅಲ್ಲಿಯ ಕುಟುಂಬಗಳಿಂದ ಬಂದಂತಹ ರೆಸ್ಪಾನ್ಸ್ ಹೇಗಿತ್ತು ನಿಮಗೆ? ಭಾಳ ಅದ್ಭುತವಾಗಿತ್ತು ರೆಸ್ಪಾನ್ಸ್. ಯಾಕೆಂದರೆ ಅವ್ರು ನಮ್ಮನ್ನು ಓಕೆ, ನಮ್ಮ ಈ ಥರ ಒಂದು ಹಳ್ಳಿಗೂ ಬಂದು ನಮ್ಮ ಬಗ್ಗೆ ಒಂದು ಕಾಳಜಿ ತೋರಿಸ್ತಾ ಇದ್ದಾರೆ. ಬಾಗಲಕೋಟೆ ಆಗಿರ್ಬೋದು, ತೇರ್ದಾಳ ಆಗಿರ್ಬೋದು, ಹಲವಾರು ಒಂದು ರಿಯಲ್ ರಸ್ಟಿಕ್ ರೂರಲ್ ಏರಿಯಾಸ್ ಅಂತೀವಲ್ಲ, ಅಲ್ಲಿ ಹೋದಾಗ ನಮಗೆ ಏನು ಖುಷಿ ಆಗುತ್ತೆ ಅಂದರೆ ಅವರಲ್ಲಿರೋ ಒಂದು ಕುತೂಹಲ ಹಾಗೂ ಒಂದು ಉತ್ಸಾಹ. ಆ ಉತ್ಸಾಹಕ್ಕೆ ನಾವು ಒಂದು ಸ್ವಲ್ಪ ಉತ್ತೇಜನ ಕೊಟ್ಟರೆ ಖಂಡಿತವಾಗ್ಲೂ ನಮ್ಮ ದೇಶ ಎಲ್ಲೋಗೋ ಹೊಟ್ಟೋಗುತ್ತೆ. ನಾನು ಹೇಳೋದು ಬೇರೆಯವರಲ್ಲೂ ಕೂಡ, ನಿಮ್ಮಲ್ಲಿ ಏನು ಕೆಪಾಸಿಟಿ ಇದೆಯೋ ಅದೊಂದು ಸ್ವಲ್ಪ ದುಡ್ಡನ್ನು ನೀವು ಈ ಬಡ ಮಕ್ಕಳಿಗೆ ಓದಿಸೋಕ್ಕೆ ನೀವು ಪ್ರೋತ್ಸಾಹ ಕೊಟ್ಟರೆ ಇಟ್ ವಿಲ್ ಬಿ ಆಫ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಟು ಆಲ್ ಆಫ್ ಅಸ್.
ವಂಡರ್ಫುಲ್ ಮೇಡಮ್, ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ ನ ನಂತರ. ಕೇಳ್ತಾ ಇರಿ, ಇದು FM. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಸಾಧನೆಯ ಹಾದಿಯಲ್ಲಿ. FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 4:21 ಆಗಿದೆ ಅಂತ. ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ CS ದೇವಿಕಾ ಸತ್ಯನಾರಾಯಣ ಅವರು. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸ್ಟೂಡೆಂಟ್ಸ್ಗಳ ಜೊತೆ ಬಹಳಷ್ಟು ಕ್ಲೋಸ್ ಆಗಿ ಕೆಲಸ ಮಾಡ್ತೀನಿ ನೀವು. ಸೊ ಇವತ್ತಿನ ಸ್ಟೂಡೆಂಟ್ಸ್ಗಳು, ಎಸ್ಪೆಷಲಿ ಈ ಜೆನ್ಜಿ ಅಂತ ಏನ್ ಹೇಳ್ತೀವಿ, ಅವರ ಮೆಂಟಾಲಿಟಿ ಹೇಗಿದೆ ಅಂತ ನಿಮ್ಗನ್ಸುತ್ತೆ? ಬಹಳ ಒಳ್ಳೆಯ ಪ್ರಶ್ನೆ ಇದೆ ಆ್ಯಕ್ಚುಲಿ. ಸೊ ಸ್ಟೂಡೆಂಟ್ಸ್ ಜೊತೆ ನನ್ನ ಒಂದು ಇಂಟ್ರಾಕ್ಷನ್ ಆಲ್ಮೋಸ್ಟ್ 25-30 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದಿದೆ. ಇವತ್ತಲ್ದು ಜನ್ರೇಷನ್ ನೋಡಿದ್ರೆ ಅಂದರೆ ಜೆನ್ಜಿ ಇಲ್ಲ ಅದರದ್ದು ಮುಂಭಾಗದ ಒಂದು ಜನ್ರೇಷನ್ ಅಂದರೆ ನೆಕ್ಸ್ಟ್ ಜನ್ರೇಷನ್ ಜೆನ್ ಆಲ್ಫಾ, ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಜನ್ರೇಷನ್ಸ್. ಹೌದಾ? ದೇ ಆರ್ ಸೂಪರ್ಬ್ಲಿ ಇನ್ಫಾರ್ಮ್ಡ್. ಅವ್ರಿಗೆ ಸಾಕಷ್ಟು ನಾಲೆಜ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಥರ ಕೆಪಾಸಿಟಿ ಇದೆ. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಸ್ವಲ್ಪ ತಾಳ್ಮೆ ಕಡಿಮೆ. ಎಲ್ಲ ಒಂಚೂರು ಶಾರ್ಟ್ಕಟ್ಸಲ್ಲಿ ಅಥವಾ ಬೇಗ ಮುಗಿಸ್ಬಿಡ್ಬೇಕು, ಇದ್ರ ಕಡೆ ಒಂಚೂರು ಗಮನ ಕೊಟ್ಟರೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಜೆನ್ಜಿ ನನ್ನ ಪ್ರಕಾರ ಬ್ಲೆಸ್ಡ್. ಯಾಕೆ ಹೇಳಿ, ಈಗ ಆಲ್ರೆಡಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಂದು 20 ವರ್ಷ ಆಗೋಗಿದೆ, 2 ಡೆಕೆಡ್ಸ್ ಆಗೋಗಿದೆ. ಸೊ ಅದು ಇವಾಲ್ವ್ ಆಗಿ ಕರೆಕ್ಟಾಗಿ ಇವಾಗ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ನಿಮಗೆ ಗೂಗಲ್ ಇದೆ, ಚಾಟ್ GPT ಇದೆ, AI ಇದೆ, ಪ್ರತಿಯೊಂದು ಸಿಗುತ್ತೆ. ಒಂದು ಕಾಲದಲ್ಲಿ ಇನ್ಫಾರ್ಮೇಷನ್ ಸಿಗದೇ ಒಂದು ದೊಡ್ಡ ಸಾಹಸ ಆಗಿತ್ತು. ನಾವೆಲ್ಲ ಲೈಬ್ರರಿಗೆ ಹೋಗಿ ಬುಕ್ಸ್ ಎಲ್ಲ ನೋಡಿ ಕಲಿತ್ಕೊತಿದ್ವಿ. ಇವತ್ತಲ್ಲಿ ಜನ್ರೇಷನ್ಗೆ ನಿಮ್ಗೆ ಏನು ಬೇಕಿದ್ರೂ ಎಲ್ಲ ಫೋನಲ್ಲಿ ಸಿಗುತ್ತೆ, ಇಲ್ಲ ನೆಟ್ವರ್ಕಲ್ಲಿ ಸಿಗುತ್ತೆ. ಆದರೆ ಸ್ಟೂಡೆಂಟ್ಸು ಸ್ವಲ್ಪ ಅವರ ಮೆಂಟಾಲಿಟಿನ ಕಾಮ್ ಡೌನ್ ಮಾಡಿಕೊಂಡು ಅವರ ಧ್ಯೇಯದ ಕಡೆ, ಅವ್ರದ್ದು ಏನಿದೆ ಗೋಲು ಜೀವನದಲ್ಲಿ, ಆ ಕ್ಲಾರಿಟಿ ಬಗ್ಗೆ ಮತ್ತು ಎಲ್ಲ ನನಗೆ ಗೊತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಸ್ವಲ್ಪ ಇದೆ ನಾನು ತಿಳ್ಕೊಳ್ಳೋದು ಅನ್ನೋದೊಂದು ಸ್ವಲ್ಪ ಗಮನ ಕೊಟ್ಟರೆ ಐ ಥಿಂಕ್ ಜೆನ್ಜಿ ಈಸ್ ರಿಯಲಿ ಅ ಗುಡ್ ಜನ್ರೇಷನ್. ಮೇಡಮ್, ನೀವು ಹೇಳಿದ್ರಿ ಈ ಥರ ಎನರ್ಜಿ, ಜೆನ್ಜಿ ಎನರ್ಜಿನ ಹ್ಯಾಂಡಲ್ ಮಾಡೋದಕ್ಕೆ ಇವತ್ತಿನ ನಮ್ಮ ಟೀಚರ್ಸ್ಗೆ ಕೇಪಬಿಲಿಟಿ ಅಪ್ಗ್ರೇಡ್ ಮಾಡ್ಕೊಳ್ಬೇಕು ಅಂತ ಅನ್ಸತ್ತಾ? ಟೀಚರ್ಸ್ಗಳು ಬಹಳ ಚೆನ್ನಾಗಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತ. ಆದರೆ ಇವತ್ತಿನ ಎನರ್ಜಿ ಅಂದರೆ ಮಕ್ಕಳ ಎನರ್ಜಿಯನ್ನು ಮ್ಯಾಚ್ ಮಾಡೋದಕ್ಕೆ ಅವರಿಗೆ ಅಪ್ಗ್ರೇಡೇಷನ್ ಬೇಕಾಗಬಹುದು ಅಂತ ನಿಮಗನ್ಸುತ್ತಾ? ವೆಲ್, ಭಾಳ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಯಾಕೆಂದರೆ ನಾನು ಈಗ ತಾನೇ ಬೆಳಗ್ಗೆ ಒಂದು ಸೆಷನ್ ತೊಗೊಂಡು ಬಂದಿದ್ದೀನಿ ಆನ್ ಮೋಟಿವೇಶನ್ ಆ್ಯಂಡ್ ಆಸ್ಪಿರೇಷನ್ಸ್ ಇನ್ ಲೈಫ್ ಅಂತ. ಎಲ್ಲ ಒಂದು ಜೆನ್ಜಿ ಸ್ಟೂಡೆಂಟ್ಸ್ಗೆನೆ ಟೀಚಿಂಗ್ ಅನ್ನೋದು ಭಾಳ ಶ್ರೇಷ್ಠವಾದ ಒಂದು ಪ್ರೊಫೆಷನ್, ಅದರಲ್ಲಿ 2 ಮಾತಿಲ್ಲ. ಆದರೆ ನನಗನ್ಸುತ್ತೆ ಟೀಚರ್ಸು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಈಗಿನ ಜನ್ರೇಷನ್ ತಕ್ಕ ಹಾಗೆ ಸ್ವಲ್ಪ ಅಪ್ಗ್ರೇಡ್ ಆದರೆ, ಅವ್ರನ್ನ ನಾವು ಅರ್ಥ ಮಾಡಿಕೊಂಡ್ರೆ ಆ ಸ್ಟೂಡೆಂಟ್ಸು ನಮ್ಮ ಕಡೆಗೆ ಬಂದುಬಿಡ್ತಾರೆ. ನಾವು ನಮ್ಮದೇ ಆದ ಒಂದು 40 years 30 yearsಯಿಂದ ನಾವು ಹೇಗೆ ಟೀಚ್ ಮಾಡ್ಕೊಂಬರ್ತಿದ್ವೋ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದರೆ ನನ್ನ ಪ್ರಕಾರ ಸ್ವಲ್ಪ ಚೇಂಜಸ್ ಆಗೋದು ಒಳ್ಳೆಯದು ಅನಿಸುತ್ತೆ. ಮತ್ತು ಟೀಚರ್ಸ್ಗೆ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು, ಜೆನ್ಜಿ ಅಂದರೆ ಹೀಗೇನೆ ಅಂತ. ಅದನ್ನು ನಾವು ಕೆಲವು ಟೀಚರ್ಸ್ನ ನಾನು ನೋಡಿದ್ದೀನಿ, ಡ್ಯೂ ರೆಸ್ಪೆಕ್ಟ್ಸ್ ಟು ದೆಮ್. ಕೆಲವರು ಇಲ್ಲ ಈ ಜನ್ರೇಷನ್ ಸರಿ ಇಲ್ಲ, ಆ ಜನ್ರೇಷನ್ ಸರಿ ಇಲ್ಲ ಅಂತಾರೆ. ಆ್ಯಕ್ಚುಲಿ ಆಗಿ ನೋಡಿದ್ರೆ ಇನ್ನು 10 ವರ್ಷ ಹೋದರೆ ಈ ಜನ್ರೇಷನ್ ಅವರು ನೆಕ್ಸ್ಟ್ ಜನ್ರೇಷನ್ನ ದೇ ವಿಲ್ ಕೀಪ್ ಕಂಪ್ಲೇನಿಂಗ್. ಟೀಚರ್ಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರ ಟೀಚಿಂಗ್ ಮೆಥಡ್ಸ್ ಆಗಿರ್ಬೋದು, ಆಕ್ಸೆಪ್ಟೆನ್ಸ್ ಲೆವೆಲ್ ಆಗಿರ್ಬೋದು, ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಮೇಡಮ್, ಇವತ್ತಿನ ಮಕ್ಕಳಲ್ಲಿ ಎನರ್ಜಿ ಲೆವೆಲ್ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ 2 ಥರಾನು ಒಪಿನಿಯನ್ಗಳನ್ನ ಇತ್ತೀಚೆಗೆ ನಾವು ಕೇಳ್ತೀವಿ. ಒಂದು ತುಂಬಾ ಸೋಂಬೇರಿಗಳಾಗಿದ್ದಾರೆ ಅಂತ, ಇನ್ನೊಂದು ಸಿಕ್ಕಾಪಟ್ಟೆ ಎನರ್ಜಿ ಇದೆ, ನಮ್ಗೆ ಅದನ್ನ ಮನೆಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಕೇಳೋದನ್ನು ಕೂಡ ಕೇಳಿದೀವಿ. ಇದು ಬರೀ ತುಂಬಾ ಸಣ್ಣ ಮಕ್ಕಳಿಗೆ ಅಂತ ಅಲ್ಲ, ಈಗ ಕಾಲೇಜ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಎಲ್ಲಾನು. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಜನ್ರೇಷನ್ ಹುಟ್ಟತಾನೆ ದೇ ಆರ್ ಬಾರ್ನ್ ವಿತ್ ಮೊಬೈಲ್ಸ್. ಸೊ ಅವ್ರಿಗೆ ಅವ್ರದ್ದೇ ಆದ ಒಂದು ರೀತಿ ನೀತಿ ಅವ್ರಿಗೆ ಅಡ್ಯಾಪ್ಟ್ ಆಗೋಗುತ್ತೆ. ಪೇರೆಂಟ್ಸ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವರು ಇಬ್ಬರೂ ಕೆಲ್ಸಕ್ಕೆ ಹೊಟ್ಟೋಗ್ತಾರೆ ಕೆಲವು ಫ್ಯಾಮಿಲಿಗಳಲ್ಲಿ. ಸೊ ಮಕ್ಕಳು ಏನು ಮಾಡ್ತಾರೆ, ಮನೆಯಲ್ಲೇ ಕೂತು ದೇ ಸ್ಟಾರ್ಟ್ ಗೆಟಿಂಗ್ ಯೂಸ್ ಟು ಮೊಬೈಲ್ ಆಗಿರ್ಬೋದು, ಅವ್ರದ್ದೇ ಆದ ಒಂದು ಚಟುವಟಿಕೆಗಳಲ್ಲಿ ಅವರು ಇನ್ವಾಲ್ವ್ ಆಗಿಬಿಡ್ತಾರೆ. ನಾನು ಹೇಳೋದು 2 ಕಡೆಯಿಂದನೂ ಬರಬೇಕು. ಪೇರೆಂಟ್ಸ್ ಕೂಡ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋಗೋದಾಗಲಿ, ಆಡ್ಸೋದಾಗಲಿ. ಈಗ ನಾವು ಹೇಳ್ತೀವಿ ಮಕ್ಕಳು ಯಾವಾಗಲೂ ಮೊಬೈಲಲ್ಲೇ ಇರ್ತಾರೆ ಅಂತ, ಬಟ್ ಕಾರಣ ಏನು? ಆಟ ಆಡೋಕ್ಕೆ ಅವ್ರಿಗೆ ಜಾಗ ಸಿಗ್ತಾ ಇಲ್ಲ. ನಾವು ಕೂಡ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಹೋಗಿ ಇವಾಗ ಸಿಂಗಲ್ ಫ್ಯಾಮಿಲೀಸ್ ಬಂದ್ಬಿಟ್ಟಿದೆ. ಅವ್ರಿಗೆ ಆಟ ಆಡೋಕ್ಕಾಗಲಿ ಮಾತಾಡೋಕ್ಕಾಗಲಿ ಯಾರೂ ಸಿಗ್ತಾ ಇಲ್ಲ. ಹಾಗಾಗಿ ಕೆಲವು ಮಕ್ಕಳು ದೇ ಆರ್ ಬಿಕಮಿಂಗ್ ಮೋರ್ ಇಂಟ್ರೋವರ್ಟ್ ಅಂತಲೂ ಹೇಳೋಕ್ಕಾಗಲ್ಲ, ಎಲ್ಲೂ ಜಾಸ್ತಿ ಮಿಕ್ಸ್ ಆಗಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇನ್ನು ಕೆಲವು ಮಕ್ಕಳು ಇವತ್ತಿಗೂ ಕೂಡ ಹೊರಗೆ ಬರ್ತಾ ಇದ್ದಾರೆ. ಸೊ ಇದು ಸರಿ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ
ಇದು ಅವ್ರಿಗೆ ಮುಂದಕ್ಕೆ ಎಲ್ಲಿ ಎಫೆಕ್ಟ್ ಆಗದಿರಂಗೆ ನೋಡ್ಕೊಳ್ಳೋದು. ಯಾಕಂದರೆ ಅವ್ರು ಬೆಳೀತಾ ಅವರು ಚೇಂಜ್ ಮಾಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಅಲ್ಲಿ ಅವ್ರಿಗೆ ಸ್ವಲ್ಪ ಕಷ್ಟಗಳು ಆಗ್ಬೋದು. ಜಾಬ್ಸ್ ಆಗಲಿ, ಇಂಟರ್ವ್ಯೂಸ್ ಆಗಲಿ, ಕಾರ್ಪೊರೇಟ್ ವರ್ಲ್ಡ್ ಇಸ್ ನಾಟ್ ಈಸಿ. ಸೊ ಅಲ್ಲಿ ಅಡ್ಯಾಪ್ಟಬಿಲಿಟಿ ಕ್ಯಾನ್ ಬಿಕಮ್ ಅ ಸ್ಲೈಟ್ ಇಶ್ಯೂ. ಎನರ್ಜಿ ಲೆವೆಲ್ ನೋಡಿದ್ರೆ ನಾನು ಇವಾಗ ನಮ್ಮ ಸಂಸ್ಥೆಯಲ್ಲಾಗಿರಲಿ, ಇನ್ಸ್ಟಿಟ್ಯೂಟಲ್ಲಿ ICSL ಆಗಿರಲಿ, ಎನರ್ಜಿ ಇಸ್ ಟೂ ಗುಡ್. ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಬೌಟ್ ದ ಎನರ್ಜಿ. ವಂಡರ್ಫುಲ್ ಮೇಡಮ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. Sure. ಒಂದು ಸಣ್ಣ ಹಾಡಿನ ನಂತರ ಮತ್ತೆ ನಾವು ಮುಂದುವರಿಸ್ತೀವಿ. ಕೇಳ್ತಾ ಇರಿ FM ರೈನ್ಬೋ. ಆಕಾಶವಾಣಿ FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆ ಇದ್ದಾರೆ ಕಂಪನಿ ಸೆಕ್ರೆಟರಿ ದೇವಿಕಾ ಸತ್ಯನಾರಾಯಣ ಅವರು. ಮೇಡಮ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಆಗ್ಲೇ ಹೇಳ್ತಾ ಇದ್ರಿ ಮಕ್ಕಳಲ್ಲಿ ಎನರ್ಜಿ ತುಂಬಾ ಇದೆ, ಅದನ್ನ ಹೇಗೆ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ. ಹಾಗೆ ನೀವು ಇನ್ನೊಂದು ಪದ ಹೇಳಿದ್ರಿ, ಅಡ್ಯಾಪ್ಟಬಿಲಿಟಿ. ಸೊ ಇವತ್ತಿನ ಜೀವನದಲ್ಲಿ ಇವತ್ತಿನ ಮಕ್ಕಳಿಗೆ ಅಡ್ಯಾಪ್ಟಬಿಲಿಟಿ ಎಷ್ಟು ಮುಖ್ಯ ಆಗತ್ತೆ ಒಂದು. ಇನ್ನೊಂದು ಕಮ್ಯುನಿಕೇಶನ್ ಸ್ಕಿಲ್. ಇದರ ಬಗ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಮೊದಲನೇದಾಗಿ ಜೆನ್ ಝಿ ಅಂತ ಹೇಳಿದೆ. ಇಟ್ಸ್ ಅ ವೆರಿ ಗುಡ್ ಜನ್ರೇಷನ್. ನೋ ಕಂಪ್ಲೇಂಟ್ಸ್. ಆದರೂ ಕೂಡ ಅವರಲ್ಲಿ ಸ್ವಲ್ಪ ತಾಳ್ಮೆ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ. ಮತ್ತು ಸಿಂಗ್ಯುಲರ್ ಫ್ಯಾಮಿಲೀಸ್ ಆಗೋಗಿದೆ, ಈಗ ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ. ಹಾಗಾಗಿ ಅಡ್ಯಾಪ್ಟಬಿಲಿಟಿ ಅನ್ನೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಕ್ಕಳಲ್ಲಿ. ತಂದೆ ತಾಯಿ ಕೂಡ ಏನಾಗ್ತಾ ಇದೆ, ವಿತೌಟ್ ಬ್ಲೇಮಿಂಗ್ ಎನಿಬಿಡಿ, ಯಾರನ್ನೂ ಬ್ಲೇಮ್ ಮಾಡಲಿಕ್ಕೆ ಇಷ್ಟ ಇಲ್ಲ ನನಗೆ, ಬಟ್ ತಂದೆ ತಾಯಿ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸಕ್ಕೆ ಹೋಗಿ ಬರ್ತಾರೆ. ಬಂದ ತಕ್ಷಣ ಮಕ್ಕಳು ಏನು ಕೇಳಿದ್ರು ನಾವು ಅದನ್ನು ಕೊಡಿಸ್ತೀವಿ. ಅವ್ರನ್ನ ನಾವು ಪ್ಯಾಂಪರ್ ಮಾಡಿ ಅಟ್ಲೀಸ್ಟ್ ಅವ್ರು ಚೆನ್ನಾಗಿರಲಿ ಅನ್ನೋದೊಂದು ಖುಷಿಲಿ ನಾವು ಮಾಡ್ತೀವಿ. ಬಟ್ ಕೆಲವು ಮಕ್ಕಳಿಗೆ ಅದೇ ಅಭ್ಯಾಸ ಆದಾಗ ಮುಂದಕ್ಕೆ ಅವರು ಒಂದು ಕೆಲಸದಲ್ಲಿ ಇಲ್ಲ ಕಾರ್ಪೊರೇಟ್ ವರ್ಲ್ಡಲ್ಲಿ ಇಲ್ಲ ಅವರೇ ಆದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದು ಅವ್ರಿಗೆ ಹೇಗೆ ಅಂದ್ಕೊಂಡಿದ್ರೋ ಅದು ಆಗದೇ ಇದ್ದರೆ ಸಾಕಷ್ಟು ನೋವು ಅನುಭವಿಸೋ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಾವು ತಂದೆ ತಾಯಿ ಕೂಡ ಸ್ವಲ್ಪ ಅವ್ರಿಗೆ ಅಡ್ಯಾಪ್ಟಬಿಲಿಟಿನ ನಾವು ಅವ್ರಿಗೆ ಹೇಗೆ ಅದನ್ನು ಡೆವಲಪ್ ಮಾಡ್ಕೊಳ್ಬೇಕು ಅನ್ನೋದು ಹೇಳ್ಕೊಡೋದು ನಮ್ಮದು ಒಂದು ಕರ್ತವ್ಯ ಆಗುತ್ತೆ. ಸ್ಕೂಲ್ಗಳಲ್ಲೂ ಕೂಡ ಟೀಚರ್ಸ್ ಹೇಳ್ಕೊಡ್ತಿರ್ತಾರೆ ಅಡ್ಯಾಪ್ಟಬಿಲಿಟಿ. ಇಟ್ ಇಸ್ ನಾಟ್ ಈಸಿ, ಯಾಕಂದರೆ ಅಷ್ಟು ಮಕ್ಕಳು ಇರ್ತಾರೆ. ವೆನ್ ಯು ಟಾಕ್ ಅಬೌಟ್ ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ನೋಡಿದ್ರೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ವಲ್ಪ ಎಲ್ಲೋ ಒಂದು ಕಡೆ ಗ್ಯಾಪ್ ಅನ್ನಿಸ್ತಾ ಇದೆ. ಯಾಕಂದರೆ ಇವಾಗ ಬರೆಯೋದು ಹೇಳೋದಕ್ಕಿಂತ ಹೆಚ್ಚಾಗಿ ಎಲ್ಲ ವಾಟ್ಸಪ್ ಟೆಕ್ಸ್ಟ್ಗಳೇ ಆಗೋಗಿದೆ, ಇಲ್ಲ ಎಲ್ಲನೂ ಮೆಸೇಜಸ್ ಮೂಲಕನೇ ಆಗೋಗ್ತಾ ಇದೆ. ಮಾತು ಕಮ್ಮಿ ಆಗ್ತಾ ಇದೆ, ಟೈಪಿಂಗ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ಬರೀ ಕಮ್ಯುನಿಕೇಷನ್ ಸ್ಕಿಲ್ಸ್ ಒಂದೇ ಅಲ್ಲ, ಹ್ಯಾಂಡ್ ರೈಟಿಂಗು ಹಾಳಾಗ್ತಾ ಇದೆ, ಸ್ಪೆಲ್ಲಿಂಗ್ಸ್ ಹಾಳಾಗ್ತಾ ಇದೆ. ಆ ಮಕ್ಕಳಿಗೆ ಸ್ವಲ್ಪ ಅದರದ್ದು ಇಂಪಾರ್ಟೆನ್ಸು ಕಡಿಮೆ ಆಗ್ತಾ ಇದೆ. ಸೊ ಅಡ್ಯಾಪ್ಟಬಿಲಿಟಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಒಂದು ವೃತ್ತಿ ಜೀವನ ಒಂದೇ ಅಲ್ಲ, ಒಂದು ಪರ್ಸ್ನಲ್ ಲೈಫಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ ಅನ್ನೋದು ಅವ್ರಿಗೆ ಬರೋದು ಮುಖ್ಯ ಆಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ನೀವು ಬಹಳಷ್ಟು ವಿಚಾರ ಮಾಡಿದ್ದೀರಿ. ಅನೇಕ ಕಡೆ ನೀವು ವರ್ಕ್ಶಾಪ್ಸ್ಗಳನ್ನೆಲ್ಲ ತಗೊಳ್ತೀರಿ. ಸೊ ಕಮ್ಯುನಿಕೇಶನ್ ಸ್ಕಿಲ್ ಇವತ್ತಿನ ಜನರೇಷನಲ್ಲಿ ಕಡಿಮೆ ಅಂತ ನೀವು ಹೇಳಿದ್ರಿ. ಸೊ ಇದು ಏನಾದ್ರು ಮೆಂಟಲ್ ಹೆಲ್ತ್ಗೆ ಅದು ಅಫೆಕ್ಟ್ ಆಗಬಹುದಾ, ಅಥವಾ ಇದರ ಎಫೆಕ್ಟ್ ಕಾಣುತ್ತಾ? ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಬಂದಾಗ ನಾವು ಮೇನ್ಲಿ ಫೋಕಸ್ ಮಾಡೋದು ನೀವು ಮನಸ್ಸಲ್ಲಿರೋದನ್ನ ಹೇಗೆ ಓಪನ್ ಆಗಿ ಹೇಳ್ತೀರಾ, ಮತ್ತು ಇನ್ನೊಬ್ಬರಿಗೆ ಅರ್ಥವಾಗೋಂಗೆ ಎಷ್ಟು ಮಟ್ಟಿಗೆ ನೀವು ಹೇಳ್ತೀರಾ ಅನ್ನೋದು ಒಂದು ಕಮ್ಯುನಿಕೇಷನ್ ಸ್ಕಿಲ್ ಆಗುತ್ತೆ. ಇದನ್ನು ನಾವು ಡೈರೆಕ್ಟಾಗಿ ಮೆಂಟಲ್ ಹೆಲ್ತಿಗೆ ಲಿಂಕ್ ಮಾಡಬೇಕು ಅಂತ ಹೋದರೆ ಮಕ್ಕಳ ಮನಸ್ಸಲ್ಲಿ ಏನಿದೆ ಅದನ್ನು ಅವರು ಹೇಳಲಿಕ್ಕೆ ಇಷ್ಟಪಡದೇ ಇರೋವಾಗ ಅದು ಒಂದು ಬ್ಯಾರಿಯರ್ ಅಂತ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮನಸ್ಸೊಳಗೆ ಇಟ್ಕೊಂಡು ಬರ್ತಾರೆ. ಸೊ ಇದು ಕಮ್ಯುನಿಕೇಷನ್ ಸ್ಕಿಲ್ ಒಂದು ಹಂತದಲ್ಲಿ ಹೆಲ್ಪ್ ಆಗ್ಬೋದು, ಬಟ್ ಮೆಂಟಲ್ ಹೆಲ್ತ್ಗೆ ನಾನು ನೆಕ್ಸ್ಟ್ ಬರ್ತೀನಿ. ಮೇನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಕ್ಕಳಿಗೆ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂದರೆ, ಮನೆಯಲ್ಲೇ ಆಗಿರ್ಬೋದು, ಇಲ್ಲ ಆಫೀಸಲ್ಲಿ ಆಗಿರ್ಬೋದು, ದೊಡ್ಡವರಾದ್ಮೇಲೆ ಅವ್ರ ಇಂಟರ್ವ್ಯೂ ಸ್ಕಿಲ್ಸ್ ಆಗಲಿ, ಇಲ್ಲ ಕಾರ್ಪೊರೇಟ್ ವರ್ಲ್ಡಲ್ಲಾಗಲಿ, ಬಿಸ್ನೆಸ್ಸಲ್ಲಾಗಲಿ, ಕ್ಲೈಂಟ್ಸ್ ಜೊತೆ ಆಗಲಿ, ಎಲ್ಲೇ ಏನೇ ಮಾತಾಡಬೇಕಾದ್ರೂ ಅವ್ರಿಗೆ ಒಂದು ಸ್ಕಿಲ್ ಅನ್ನೋದು ಬೇಕು. ನಾನು ಎಲ್ಲೇ ಹೋದರೂ ಹೇಳೋದಿಷ್ಟೇ, ಬರೀ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಷ್ಟೇ ಮುಖ್ಯ ಆಗಲ್ಲ, ಒಂದು ಸ್ಕಿಲ್ ಅನ್ನೋದನ್ನು ಬೆಳೆಸ್ಕೊತಾ ಇರಿ. ಇಟ್ ಈಸ್ ನಾಟ್ ಜಸ್ಟ್ ಸರ್ಟಿಫಿಕೇಟ್ ಕೋರ್ಸ್. ಆ ಒಂದು ಸ್ಕಿಲ್ ಅನ್ನೋದು ನಿಮ್ಮಲ್ಲಿದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪಬ್ಲಿಕ್ ಸ್ಪೀಕಿಂಗ್ ಎಬಿಲಿಟಿ, ಕಮ್ಯುನಿಕೇಷನ್ ಸ್ಕಿಲ್. ಇದನ್ನು ನೀವು ಬೆಳೆಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕೆ ಹೆಲ್ಪ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ತೀರಾ, ಸ್ಕೂಲ್ ಇಂಟರ್ವ್ಯೂನೇ ಇರ್ಬೋದು. ಸೊ ಅಲ್ಲಿ ನಿಮಗೆ ಒಂದು ಹೈಯರ್ ಕ್ಲಾಸಲ್ಲಿ ಏನಾದ್ರು ಕ್ವಶನ್ಸ್ ಕೇಳಿದಾಗ ನೀವು ಹೆದರ್ಕೊಂಡು ಏನು ಉತ್ತರ ಕೊಡೋಕ್ಕೆ ಆಗಲಿಲ್ಲ ಅಂದರೆ ಅದು ತಪ್ಪು ಸರಿಗಿಂತ ಹೆಚ್ಚಾಗಿ ನಿಮಗೆ ಅದು ಒಂದು ಬ್ಯಾರಿಯರ್ ಥರ ಆಗ್ಬೋದು. ಸೊ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಲಾಂಗ್ ವಿತ್ ಎಜುಕೇಷನ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೀವು ಮೆಂಟಲ್ ಹೆಲ್ತ್ ಅಂತ ಬಂದಾಗ ಈಗಿನ ಜನ್ರೇಷನ್ ಆಗಿರ್ಬೋದು,
ಸ್ವಲ್ಪ ನಾನು ಹೇಳಿದೆ ತಾಳ್ಮೆ ಒಂಚೂರು ಕಡಿಮೆ ಇದೆ, ಮತ್ತು ಅವ್ರಿಗೆ ಫೇಲಿಯರ್ಸ್ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಎಲ್ಲನೂ ನಾನು ಹೇಳ್ದಂಗೆ ಆಗ್ತಾ ಇದೆ ಅನ್ನೋದಿದ್ದರೆ ಖುಷಿಯಾಗಿರ್ತಾರೆ, ಇಲ್ಲ ಅಂದರೆ ಮೆಂಟಲ್ ಹೆಲ್ತ್ ಸ್ವಲ್ಪ ಸ್ಟ್ರೆಸ್ ಆಗೋಗ್ತಾರೆ. ಸ್ಟ್ರೆಸ್ ಆದಾಗ ಏನಾಗುತ್ತೆ, ಇವಾಗ ನೋಡ್ತಿರ್ಬೋದು ನೀವು, ತುಂಬ ಜನ ಮಕ್ಕಳು ಸೂಸೈಡ್ ಮಾಡ್ಕೊತಾ ಇದ್ದಾರೆ, ಬಿಲ್ಡಿಂಗ್ಗಳಿಂದ ಬಿದ್ದು ದೇ ವಾಂಟ್ ಟು ಎಂಡ್ ದೇರ್ ಲೈಫ್ಸ್. ಯಾಕೆ ಅಂದರೆ ಯಾರೋ ಏನೋ ಅಂದರು, ಅದನ್ನು ಅವರು ತಡ್ಕೊಳಕ್ಕಾಗಲ್ಲ. ಈ ಒಂದು ಕೆಪಾಸಿಟಿ ನಮ್ಮ ಕಾಲದಲ್ಲೆಲ್ಲ ನಾವು ಎಷ್ಟು ಬಯಸ್ಕೊಂಡು ಬೆಳೆದಿದ್ದೀವಿ ಆ್ಯಸ್ ಸ್ಮಾಲ್ ಚಿಲ್ಡ್ರನ್, ಬಟ್ ಈಗಿನ ಕಾಲದ ಮಕ್ಕಳಿಗೆ ನಾವು ಏನಾದ್ರು ಒಂಚೂರು ಅಂದ್ರೂ ಅವ್ರಿಗೆ ಸ್ಟ್ರೆಸ್ ಆಗ್ತಾರೆ. ನಾವು ಆ್ಯಸ್ ಎಲ್ಡರ್ಸ್ ನಾವೇನು ಗೈಡ್ ಮಾಡಬೇಕು ಮಕ್ಕಳಿಗೆ, ನಾವೇನೇ ಬೈತಿದ್ರು ಏನೇ ಹೇಳ್ತಿದ್ರು ನೀವು ಅದನ್ನು ಹಾರ್ಟಿಗೆ ತೊಗೋಬಾರ್ದು. ಯು ಹ್ಯಾವ್ ಟು ಟೇಕ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್, ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ನೀವು ಆಮೇಲೆ ಮಕ್ಕಳ ಮೇಲೆ ಗಮನ ಇಡಬೇಕಾಗಿರೋದು ದೊಡ್ಡವ್ರದ್ದು ಕರ್ತವ್ಯ ಆಗುತ್ತೆ. ಯಾಕಂದರೆ ನಾವು ಅವ್ರಿಗೆ ಮನಸ್ಸಲ್ಲಿ ಏನಿದೆ ಅಂತ ಅವ್ರು ಹೇಳ್ಕೊಳಕ್ಕೆ ಆಗದೆ ಇರೋವಾಗ ಯಾಕೆ ಆ ಸಿಚುಯೇಷನ್ ಬರುತ್ತೆ ಅಂತ ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಈಗ ಸಿಂಗ್ಯುಲರ್ ಫ್ಯಾಮಿಲೀಸ್ ಆಗ್ತಾ ಇರ್ಬೋದು, ನಾವು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕು ಮಕ್ಕಳಿಗೆ. ಏನೇ ಇದ್ದರೂ ನೀವು ನನ್ನ ಹತ್ರ ಬಂದು ಹೇಳಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟಾಗ ಮಕ್ಕಳು ಕೂಡ ಒಂದು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತವೆ. ಅಪ್ಪ ಅಮ್ಮನ ಹತ್ರ ಏನಾಗ್ತಿದೆ ಅಥವಾ ಅವ್ರಿಗೇನು ಮನಸ್ಸಲ್ಲಿ ಏನಿದೆ ಅಂತ ಹೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾವು ಅವ್ರನ್ನ ಹೆದರ್ಸಿಟ್ಟಷ್ಟು ಅವರು ಒಳಗೆ ಅದನ್ನು ಏನೋ ವಿಷಯ ಮಾತಾಡ್ದಿರ ಒಂದು ಕಡೆ ಕಮ್ಯುನಿಕೇಷನು ಹಾಳಾಯಿತು, ಒಂದು ಕಡೆ ಮೆಂಟಲ್ ಸ್ಟ್ರೆಸ್ಸು ಆಗ್ತಾ ಇರುತ್ತೆ. ಸೊ ಆಲ್ ಆರ್ ಇಂಟರ್ಲಿಂಕ್ಡ್. ಓವರಾಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಅಂತ ಬಂದಾಗ ಮೆಂಟಲ್ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಬೆಳೀತಾ ಬೆಳೀತಾ ಅವರು ಕಮ್ಯುನಿಕೇಷನ್ ಸ್ಕಿಲ್ಸ್, ನಾನು ಹೇಳೋದು ಚಿಕ್ಕ ವಯಸ್ಸಿಂದನೇ ನೀವು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಎಲ್ಲ ಸ್ಕೂಲ್ಗಳಲ್ಲಿಯೂ ಈ ಒಂದು ಪ್ರಾವಿಷನ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಸೊ ನೀವೇನೇ ಒಂದು ಸೆಪ್ರೇಟಾಗಿ ಅವ್ರಿಗೆ ಒಂದು ಕೋರ್ಸ್ ಥರ ಮಾಡ್ಕೊಂಡು ಬಂದರೆ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ವಂಡರ್ಫುಲ್ ಮೇಡಮ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ಒಂದು ಸಣ್ಣ ಹಾಡಿನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸೊ ಕೇಳ್ತಾ ಇದ್ರಲ್ಲ ಕೇಳಿದ್ರೆ, ನೀವು ಕೂಡ ನಿಮಗೆ ದೇವಿಕಾ ಸತ್ಯನಾರಾಯಣ ಅವರಲ್ಲಿ ಏನಾದ್ರು ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ರೆ ಖಂಡಿತ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಸೊ ಮುಂದೆ ಬರ್ತಾ ಇದೆ ಮದರಂಗಿ ಚಿತ್ರದ ಟೈಟಲ್ ಟ್ರ್ಯಾಕ್, ಸುನೀತಾ ಮಂಗಳ, ಯಶ್ ಹಾಗೂ ಶ್ರೀಗೌರಿ ಅವರ ಧ್ವನಿಯಲ್ಲಿ, ನಾಗೇಂದ್ರ ಪ್ರಸಾದ್ ವಿ ಅವರ ಸಾಹಿತ್ಯ, ಅನೂಪ್ ಸಿಲಿನ್ ಅವರ ಸಂಗೀತ. ಸ್ಟೇ ಟ್ಯೂನ್ಡ್ ಟು FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಹೇಳ್ತಾ ಇದ್ರ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದಾರೆ CS ದೇವಿಕಾ ಸತ್ಯನಾರಾಯಣ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಥ್ಯಾಂಕ್ ಯು ಹರ್ಷಿತಾ. ಆರಂಭ ಎನ್ನುವ ಸಂಸ್ಥೆಯನ್ನ ನೀವು ಕಟ್ಟಿ ಈಗ ಬೆಳೆಸ್ತಾ ಇದ್ದೀರಾ. ಸೊ ಏನು ಈ ಸಂಸ್ಥೆ ಮತ್ತು ಏನ್ ಮಾಡ್ತೀರಾ ನೀವು ಈ ಸಂಸ್ಥೆಯ ಜೊತೆ? ಭಾಳ ಖುಷಿ ಆಗುತ್ತೆ ಆರಂಭ ಅಂತ ಹೇಳಿದ ತಕ್ಷಣ. ದಿಸ್ ಇಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದು ನನ್ನ ಒಂದು ಪ್ಯಾಷನ್. ಯಾಕೆ ಆರಂಭ ಅನ್ನೋದು ಆರಂಭ ಆಯಿತು ಅಂದರೆ, ಹಲವಾರು ವರ್ಷಗಳಿಂದ ನಾನು ಸ್ಟೂಡೆಂಟ್ಸ್ಗೆ ನಾನು ಟೀಚ್ ಮಾಡ್ತಾ ಬಂದಿದ್ದೀನಿ. ಒಂದು 1993ಇಂದನೇ ನಾನು ಟೀಚರಾಗಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದೆ. ನನಗೆಲ್ಲೋ ಒಂದು ಕಡೆ ಒಂದು ಗ್ಯಾಪ್ ಅಂತ ಅನಿಸಿದ್ದು ಮಕ್ಕಳಲ್ಲಿರೋವಂಥ ಒಂದು ಕಮ್ಯುನಿಕೇಷನ್ ಸ್ಕಿಲ್, ಪಬ್ಲಿಕ್ ಸ್ಪೀಕಿಂಗ್ ಎಬಿಲಿಟಿ, ಒಂದು ಸ್ಟೇಜ್ ಮೇಲೆ ನಿಂತಾಗ ಅವರು ಹೆದರ್ಕೊಂಡು ಮಾತಾಡೋದು, ಮತ್ತು ಅಷ್ಟು ಈಸಿಯಾಗಿ ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡೋದು. ಎಲ್ಲ ನಾಲೆಜ್ ಇರುತ್ತೆ, ಎಲ್ಲ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಇರುತ್ತೆ, ಬಟ್ ಅವ್ರಿಗೆ ಮಾತಾಡೋಕ್ಕೆ ಬಂದಾಗ ಸ್ವಲ್ಪ ಅವರು ಹಿಂದೆ ಮುಂದೆ ನೋಡಿದಾಗ ಅಲ್ಲಿ ನನಗೆ ಸ್ವಲ್ಪ ಒಂದು ನಾವೇನು ಮಾಡ್ಬೋದು ಸೊಸೈಟಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಬಂದಾಗ ಹಲವಾರು ವರ್ಷಗಳಿಂದ ನಾನು ಈ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದನ್ನು ಮಾಡ್ಕೊಂಡು ಬಂದಿದ್ದೆ. ಬಟ್ ಅದನ್ನು ನಾನು ಒಂದು ಇನ್ಫಾರ್ಮಲ್ ವೇ, ಅಂದರೆ ಒಂದು ಮನೆಯಲ್ಲೇ ಕ್ಲಾಸಸ್ ತೊಗೊಳೋದಾಗಲಿ ಅಥವಾ ಎಲ್ಲೋ ಒಂದು ಕಡೆ ನನಗೆ ಗರಾಜ್ ಸಿಕ್ಕಿದಾಗ, ಯಾರ್ದೋ ಒಂದು ಮನೆ ಗರಾಜ್ ಇದ್ದರೆ ಅಲ್ಲಿ ನಾನು ಒಂದು ಸ್ಪೇಸ್ ತೊಗೊಂಡು ಅಲ್ಲಿ ಕ್ಲಾಸಸ್ ತೊಗೊಳ್ತಾ ಇದ್ದೆ. ಈ ಆರಂಭ ಅನ್ನೋದು ನಾನು ಈಗ ಒಂದು ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು. ಇದು ಮೇನ್ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು, ಮೇನ್ಲಿ ಫೋಕಸಿಂಗ್ ಆನ್ ಪಬ್ಲಿಕ್ ಸ್ಪೀಕಿಂಗ್. ಅಂದರೆ ಒಂದು ಇಂಗ್ಲೀಷ್ ಇಲ್ಲ ಕನ್ನಡ ಗೊತ್ತಿಲ್ದಿರೋರಿಗೆ ಅವ್ರಿಗೆ ಹೇಳ್ಕೊಡ್ತೀವಿ. ಇಂಗ್ಲೀಷ್ ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ಎಲ್ಲ ಕಡೆ ಒಂದು ಲ್ಯಾಂಗ್ವೇಜ್ ಕಲ್ತಿರಲೇಬೇಕು. ಕನ್ನಡ ಯಾಕೆಂದರೆ ಅದು ನಮ್ಮ ಮಾತೃಭಾಷೆ, ಹಾಗೂ ನಮ್ಮ ಒಂದು ಬೆಂಗಳೂರಲ್ಲಿ ಸುಮಾರು ಜನ ಬರ್ತಾನೇ ಇದ್ದಾರೆ, ಅವ್ರಿಗೆ ನಾನು ಕನ್ನಡ ಕಲಿಸ್ಬೇಕು ಅನ್ನೋ ಒಂದು, ಯಾಕೆ ಕನ್ನಡ ಗೊತ್ತಿಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ನಾವೇ ಕಲಿಸೋಣ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಕನ್ನಡ ಕ್ಲಾಸಸ್ಸು ತೊಗೊಳ್ತೀವಿ. ಮತ್ತು ಪಬ್ಲಿಕ್ ಸ್ಪೀಕಿಂಗ್ ಅಂತ ತೊಗೊಳ್ತೀವಿ. ಪಬ್ಲಿಕ್ ಸ್ಪೀಕಿಂಗ್ ಅಂದರೆ ಅಪ್ಲಿಕೇಬಲ್ ಟು ಸ್ಟೂಡೆಂಟ್ಸ್, ಸ್ಕೂಲ್, ಕಾಲೇಜ್, ದೊಡ್ಡವರು ಕೂಡ ಬರ್ತಾರೆ ಕೆಲವರು, ಅವ್ರಿಗೆ ನಾವು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ನ ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಕ್ಲಾಸಸ್ ತೊಗೊಳ್ತೀವಿ. ಸೊ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನರ್ಥ, ಒಂದು ಪರ್ಸನ್ನು ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು, ಊಟ ಹೇಗೆ ಮಾಡಬೇಕು, ಒಂದು ಒಂದು ಅಟೈರ್ ಹೇಗೆ ಹಾಕ್ಕೋಬೇಕು, ಮತ್ತು ಹೇಗೆ ನಡಿಬೇಕು, ಹೇಗೆ ನಿಂತ್ಕೋಬೇಕು,
ಪ್ರತಿಯೊಂದರಲ್ಲೂ ಒಂದು ಕಲೆ ಅನ್ನೋದೊಂದಿರುತ್ತೆ. ಪರ್ಫೆಕ್ಷನ್ಗಿಂತ ಹೆಚ್ಚಾಗಿ ಒಂದು ಚಾರ್ಮ್ ಅನ್ನೋದು ಬೇಕಾಗುತ್ತೆ. ಆ ಚಾರ್ಮ್ ಇಲ್ಲ ಒಂದು ಆರಾ ಅಂತೀವಲ್ಲ, ಅದನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾವು ಮತ್ತು ಯಾವ ಟೋನಲ್ಲಿ ನಾವು ಮಾತಾಡಬೇಕು, ಒಂದು ಐ ಕಾಂಟ್ಯಾಕ್ಟ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇದನ್ನೆಲ್ಲ ನಾವು ಹೇಗೆ ಬೆಳೆಸ್ಬೋದು ಅನ್ನೋದನ್ನ. ಇದು ಬಹುಶಃ ಬರೀ ಸ್ಟೂಡೆಂಟ್ಸ್ಗಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ನಮ್ಮ 100% ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಮತ್ತು ಇದು ಬರೀ ಮಕ್ಕಳಿಗೆ ಅಥವಾ ಬರೀ ಗಂಡು ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಇದು ಬಹಳ ಮುಖ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಆಲ್ರೆಡಿ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಜೊತೆ ಇಬ್ಬರು ಟೀಚರ್ಸ್ ಕೂಡ ಇದ್ದಾರೆ. ಅವರು ಭಾಳ ಚೆನ್ನಾಗಿ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಹಲವಾರು ಸ್ಟೂಡೆಂಟ್ಸ್ ಒಂದು ಬೇಸಿಕ್ ಕೋರ್ಸ್ ಅಂತ ಮಾಡಿದ್ದೀವಿ. ನಾನು ಇದಕ್ಕೆ ಮುಂಚೆ ಟೋಸ್ಟ್ ಮಾಸ್ಟರ್ಸ್ ಕೋರ್ಸ್ ಕೂಡ ಮಾಡಿದ್ದೇನೆ. ಸೊ ಇದರಲ್ಲಿ ನಾವು ಬೇಸಿಕ್ ಲೆವೆಲ್ ಮತ್ತು ಸ್ಟೇಜ್ 1 ಸ್ಟೇಜ್ 2 ಅಂತ ಕ್ಲಾಸಸ್ ತಗೊಳ್ತಾ ಇದ್ದೀವಿ. ಹ್ಯೂಜ್ ಡಿಫ್ರೆನ್ಸ್ ಕಾಣುತ್ತೆ ನನಗೆ ಸ್ಟೂಡೆಂಟ್ಸಲ್ಲಿ. ಅವರ ಒಂದು ಪೇರೆಂಟ್ಸ್ ಬಂದು, ಇಲ್ಲ ನಮ್ಮ ಸ್ಟೂಡೆಂಟ್ ನಮ್ಮ ಮಗು ಇವತ್ತು ಅಸೆಂಬ್ಲಿಲಿ ಬೋಲ್ಡಾಗಿ ಮಾತಾಡಿದ್ರು ಅಂತ ಹೇಳಿದಾಗ ನಮ್ಗೆ ಅದೇ ಒಂದು ಅಚೀವ್ಮೆಂಟ್. ವಂಡರ್ಫುಲ್ ಮೇಡಮ್. ಮಕ್ಕಳಲ್ಲಿ ಅಂದರೆ ಇದು ಯಾವ ರೀತಿಯ ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂದ ಹೊರಗಡೆ ಬಂದ ಮೇಲೆ, ಅಂದರೆ ಈ ಸೆಷನ್ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಮಕ್ಕಳಲ್ಲಾಗೋ ಬದಲಾವಣೆಗಳು ನಿಮಗೂ ಕಾಣುತ್ತಾ? 100% ಕಾಣುತ್ತೆ. ಈಗ ಒಂದು 8ರಿಂದ 10 ಸೆಷನಲ್ಲೇ ನಮಗೆ ಅವರಲ್ಲಿ ಒಂದು ಎಬಿಲಿಟಿ ಮತ್ತು ಒಂದು ಕಾನ್ಫಿಡೆನ್ಸ್ ಮತ್ತು ಕರೇಜ್, ಧೈರ್ಯ ಬಂದಿರುತ್ತೆ. ಮತ್ತು ಆತ್ಮವಿಶ್ವಾಸ ಅಂತೀವಲ್ಲ, ಅದು 100% ನಮಗೆ ಕಾಣಿಸುತ್ತೆ. ಎಲ್ಲನೂ ಇಮಿಡಿಯೇಟಾಗಿ ಕಾಣಿಸುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಕೆಲವು ಮಕ್ಕಳು ಸ್ವಲ್ಪ ನಿಧಾನ ಆಗುತ್ತೆ, ಕೆಲವರು ಬೇಗ ಪಿಕಪ್ ಆಗ್ತಾರೆ. ಬಟ್ ನಾವು ಯಾರನ್ನೂ ಒಂದು ಬಯಸ್ಡ್ ಆ್ಯಂಗಲಿಂದ ನೋಡಲ್ಲ. ಎಲ್ಲ ಮಕ್ಕಳು ನಾವು ಅದೇ ರೀತಿಲೇ ಟ್ರೀಟ್ ಮಾಡಿ, ನಮ್ಮ ಟೀಚರ್ಸ್, ನಮ್ಮ ಸ್ಟಾಫು ಕೂಡ ಇಬ್ಬರಿದ್ದಾರೆ. ದೇ ಆಲ್ಸೋ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಬಹಳಷ್ಟು ಯಂಗ್ಸ್ಟರ್ಸ್ ನಮ್ಮ ಮಾತುಕತೆಯನ್ನು ಕೇಳ್ತಾ ಇರ್ತಾರೆ. ಸೊ ಈಗ ಅವ್ರು ಕೇಳ್ತಾ ಇರೋರಿಗೆ ಒಂದು 4 ಪಾಯಿಂಟ್ ನೀವು ಹೇಳಬಹುದು ಅಂತ ಅಂದರೆ, ಈಗ ಒಂದು ಆ ಕಾನ್ಫಿಡೆನ್ಸು ಅಥವಾ ನೀವೇನು ಹೇಳಿದ್ರಲ್ಲ ಆತ್ಮವಿಶ್ವಾಸನ ಬೆಳೆಸ್ಕೊಳ್ಳೋಕ್ಕೆ ನಿಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಇಂದ ಒಂದು 4 ಪಾಯಿಂಟ್ ಫಸ್ಟ್ ನಾವು ಹೇಳೋದು ಮೇನ್ ಒಂದು ಧೈರ್ಯವಾಗಿರಿ. ಜೀವನದಲ್ಲಿ ಏನೇ ಬಂದರೂ ಒಂದು ಸ್ಟೇಜ್ ಮೇಲೆ ಇರ್ಬೋದು ಅಥವಾ ಒಂದು ಕಷ್ಟ ಬರ್ಬೋದು, ಯಾವುದಕ್ಕೂ ಹೆದರ್ಕೋಬೇಡಿ. ಮತ್ತು ನೀವು ಮಾತಾಡ್ಬೇಕಾದ್ರೆ ಏನೋ ನೀವು ಮರೆತರೆ ನೀವು ಅದನ್ನು ಒಂದು ಬ್ಲ್ಯಾಂಕ್ ಆಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟಾಪಿಕ್ಗೆ ಇಲ್ಲಾಂದ್ರೆ ಅದಕ್ಕೆ ಒಂದು ಟೆಕ್ನಿಕ್ ಇದೆ, ಅದನ್ನು ಹೇಗೆ ಕವರ್ ಅಪ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀವಿ. ರೀಸೆಂಟಾಗಿ ನಮ್ಮಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಕೆಲಸಕ್ಕೆ ಹೋಗ್ತಾ ಇರೋ ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಬಂದಿದ್ದರು. ದೇ ಆಲ್ಸೋ ವಾಂಟ್ ಟು ಲರ್ನ್. ಯಾಕೆಂದರೆ ಅವ್ರಿಗೆ ಅಬ್ರಾಡ್ ಕಳಿಸ್ತಾ ಇರ್ತಾರೆ ಕಂಪ್ನಿ ಮೂಲಕ. ಅವ್ರಿಗೆ ಅಲ್ಲಿ ಹೇಗೆ ಮಾತಾಡಬೇಕು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು ಅಂತ ಬರ್ತಾರೆ. ಮತ್ತು ನೆವರ್ ಗಿವ್ ಅಪ್. 2 ಸೆಷನ್ ಬಂದು 3ನೇ ಸೆಷನ್ ನನಗೇನು ಇಂಪ್ರೂವ್ಮೆಂಟೇ ಕಾಣಿಸ್ಲಿಲ್ಲ ಅಂದ ತಕ್ಷಣ ಅವರು ಡಿಜೆಕ್ಟ್ ಆಗಬಾರ್ದು. ನೆವರ್ ಗಿವ್ ಅಪ್ ಅಂದರೆ ಏನೇ ಆದ್ರೂ ನಾನು ಈ ಕೋರ್ಸ್ನ ಮುಗಿಸ್ತೀನಿ, ನನಗೆ ನಂದು ಗೋಲ್ ಇದೆ, ನಾನು ಕಲಿಬೇಕು ಅನ್ನೋದು ಬಂದಾಗ ಇಲ್ಲೇ ಆರಂಭಲೇ ಅಲ್ಲ, ಎಲ್ಲೇ ಹೋದರೂ ಅವರು ಖಂಡಿತವಾಗ್ಲೂ ಕಲಿತಾರೆ. 4ನೇದು ಮೋಸ್ಟ್ ಇಂಪಾರ್ಟೆಂಟ್ ತಾಳ್ಮೆ ಮತ್ತು ಫೋಕಸ್ ಇದ್ದರೆ ಆಟೋಮೆಟಿಕ್ಕಾಗಿ ಕಮ್ಯುನಿಕೇಷನ್ ಸ್ಕಿಲ್ನ ಪಿಕಪ್ ಮಾಡ್ತಾರೆ. ವಂಡರ್ಫುಲ್ ಮೇಡಮ್. ಒಂದು ಸಣ್ಣ ಬ್ರೇಕ್ನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಕೇಳ್ತಾ ಇರಿ FM ರೈನ್ಬೋ. ವೆಲ್ಕಮ್ ಬ್ಯಾಕ್. ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ವಿಶೇಷ ಕಾರ್ಯಕ್ರಮ ಸಾಧನೆಯ ಹಾದಿಯಲ್ಲಿ. ನಮ್ಮ ಜೊತೆ ಇದ್ದಾರೆ ಕಂಪನಿ ಸೆಕ್ರೆಟರಿ ದೇವಿಕಾ ಸತ್ಯನಾರಾಯಣ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮಗೆ ಕೆಲವು ಪ್ರಶ್ನೆಗಳು ಬಂದಿದೆ ವಾಟ್ಸ್ಆ್ಯಪ್ನಲ್ಲಿ. ಡಾಕ್ಟರ್ ಅಂಬುಜಾ ಅವರು ಮೆಸೇಜ್ ಮಾಡಿದ್ದಾರೆ, ಜೀವನದಲ್ಲಿ ಬೆಳೆಯಲು ಬೇಕಾದ ಗುಣಗಳು ಯಾವುವು? ಇಂಜಿನಿಯರ್, ಡಾಕ್ಟರ್ ಅಂತ ಮಕ್ಕಳ ತಲೆಯಲ್ಲಿ ತುಂಬುವ ಪಾಲಕರಿಗೆ ನೀವು ಏನು ಹೇಳ ಬಯಸುತ್ತೀರಿ? ಇಂದಿನ ಮಕ್ಕಳಿಗೆ ನಿಮ್ಮ ಕಿವಿ ಮಾತೇನು ಅಂತ ಕೇಳ್ತಾ ಇದ್ದಾರೆ. ಇದು ಮೊದಲನೇ ಪಾರ್ಟು. ಇನ್ನೊಂದು, CS ಮಾಡಿದ್ರೆ ಎಲ್ಲೆಲ್ಲಿ ಉದ್ಯೋಗ ಪಡೆಯಬಹುದು, ಯಾವ ಕೋರ್ಸ್ನ ನಂತರ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ ಈ ಥರ ಪ್ರಶ್ನೆಗಳು ಬರ್ತಾ ಇದೆ. ಡಾಕ್ಟರ್ ಅಂಬುಜಾ ಅವರಿಗೆ ನಮಸ್ಕಾರಗಳು ದೇವಿಕಾ ಅವರಿಂದ. ಸ್ಟೂಡೆಂಟ್ಸ್ಗೆ ಮೇನ್ ಕಿವಿ ಮಾತುಗಳು ಹೇಳಬೇಕು, ಇಲ್ಲ 4 ಮೇನ್ ಪಾಯಿಂಟ್ಸ್ ಹೇಳಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಗೋಲ್ ಅನ್ನೋದು ಕ್ಲಾರಿಟಿ ಸಿಗ್ತಾ ಇಲ್ಲ. ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಸ್ಟಡೀಸ್ ಮಾಡ್ತೀನಿ, ಹಲವಾರು ಕಡೆ ಗಮನ ಹೊಟ್ಟೋಗ್ತಾ ಇದೆ. ಸೊ ಅವ್ರಿಗೆ ಮೇನ್ ಒಂದು ಗೋಲ್ ಅನ್ನೋದು ಅವ್ರಿಗೆ ಕ್ಲಾರಿಟಿ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ. ಮತ್ತು ಕಷ್ಟಪಡಲೇಬೇಕು, ನೋ ಶಾರ್ಟ್ಕಟ್ ಟು ಸಕ್ಸಸ್. ಬರೀ ಹಾರ್ಡ್ ವರ್ಕ್ಗೆ ಹೆಲ್ಪ್ ಆಗಲ್ಲ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಬೇಕು. ಸೊ ನಮ್ಮ ಕಾಮನ್ ಸೆನ್ಸ್ ಅನ್ನೋದು ಸ್ವಲ್ಪ ಎಲ್ಲೋ ಒಂದು ಕಡೆ ಚೂರು ಕಾಂಪ್ರಮೈಸ್ ಆಗ್ತಾ ಇದೆ. ಕಾಮನ್ ಸೆನ್ಸು ಯಾರಿಗೂ ಕಡಿಮೆ ಇಲ್ಲ, ಬಟ್ ಯೂಸೇಜ್ ಕಡಿಮೆ ಆಗೋಗ್ತಾ ಇದೆ. ಎಲ್ಲನೂ ನಾವು ಏನು ಕ್ವಶನ್ ಬಂದರೂ ChatGPTಗೆ ಹಾಕ್ತಾಯಿದ್ದೀವಿ, ಇಲ್ಲ AIಗೆ ಹಾಕ್ತಾಯಿದ್ದೀವಿ, ಅದು ಮಾಡಿಕೊಡ್ದು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇನ್ನೊಂದು ಕಿವಿ ಮಾತು ಇಲ್ಲ ಒಂದು ಮೇನ್ ಪಾಯಿಂಟ್ ಹೇಳಬೇಕು ಅಂದರೆ, ನೀವು ನಿಮ್ಮನ್ನು ನೀವು
ಪ್ರೀತಿಸ್ಬೇಕು, ರೆಸ್ಪೆಕ್ಟ್ ಮಾಡ್ಕೋಬೇಕು. ಲವ್ ದೈ ಸೆಲ್ಫ್ ಅಂತೀನಿ ನಾನು ಎಲ್ಲೇ ಹೋದ್ರೂ. ಯಾಕಂದರೆ ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದರೆ ಬೇರೆಯವರು ನಿಮ್ಮನ್ನು ಪ್ರೀತಿಸೋದಾಗಲಿ ರೆಸ್ಪೆಕ್ಟ್ ಮಾಡೋದಾಗಲಿ ಬರೋದೇ ಇಲ್ಲ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅದು ರೆಸ್ಪೆಕ್ಟ್ ಫಾರ್ ಯುವರ್ ಸೆಲ್ಫ್ ಬಂದರೆ ಹೆಲ್ಪ್ ಆಗುತ್ತೆ. ಮತ್ತು ನಾನು ಇನ್ನೊಂದು ಹೇಳೋದು, ಒಂದು ಆಲದ ಮರ ನೋಡಿದ್ರೆ ಅದು ಬೇರೆ ಹೇಗೆ ಕೆಳಗೆ ಹೋಗ್ತಾ ಹೋಗ್ತಾ ಮರ ಬೆಳೆಯುತ್ತೋ ಹಾಗೆ ನೀವು ಕೂಡ ನಿಮ್ಮ ಒಂದು ರೂಟ್ಸ್ನ ಮರಿಬಾರ್ದು. ದೊಡ್ಡವ್ರಿಗೆ ನಾವು ರೆಸ್ಪೆಕ್ಟ್ ಕೊಡೋದನ್ನು ಮಿಸ್ ಮಾಡಬಾರ್ದು. ಯಾಕಂದರೆ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಟ್ಟಷ್ಟು ನಮಗೆ ಅದರಿಂದ ಬ್ಲೆಸ್ಸಿಂಗ್ಸ್ ಬರುತ್ತಲ್ಲ, ದಟ್ ವಿಲ್ ಹೆಲ್ಪ್ ಯು ಗ್ರೋ ಫರ್ದರ್. ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಜನ್ರೇಷನ್ ಜೆನ್ಜಿ ಅಂತಲ್ಲ, ನಾವು ಚಿಕ್ಕವರಾಗಿದ್ದಾಗ ಬಹುಶಃ ನಾವು ಅಂದ್ಕೊತಿದ್ವಿ ನಾವು ಯಾಕೆ ಎಲ್ಲ ಮಾತುಗಳು ಕೇಳಬೇಕು ದೊಡ್ಡವ್ರದ್ದು ಅಂತ. ಬಟ್ ಎಕ್ಸ್ಪೀರಿಯನ್ಸ್ಗೆ ಯಾವ ಕಾಂಪ್ರಮೈಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡವ್ರ ಮಾತಲ್ಲಿ ಒಂದು ಯಾವುದೋ ಅವ್ರು ಹೇಳೋ ರೀತಿ ಹಲವಾರು ರೀತಿ ಇರ್ಬೋದು, ಅವ್ರು ಹೇಳೋ ರೀತಿ ಬಿಟ್ಟು ಅಲ್ಲಿರೋ ಕಾಂಟೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಕ್ವಶನ್ ನೀವು ಕೇಳಿದ್ದು CS ಮಾಡಿದರೆ ಏನೇನು ಮಾಡ್ಬೋದು ಅಂತ. CS ಅಂದರೆ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್. ಅದು ನೀವು ಡಿಗ್ರಿ ಆದಮೇಲಾದ್ರು ಮಾಡ್ಬೋದು, ಇಲ್ಲ ನೀವು PUC ಇಂದನೇ ನೀವು ಫೌಂಡೇಶನ್ ಕೋರ್ಸ್ ತೊಗೋಬೋದು. ಕಾಮರ್ಸ್ ಫೀಲ್ಡ್. ಬಟ್ ನಮ್ಮಲ್ಲಿ ಸುಮಾರು ಜನ ಇಂಜಿನಿಯರ್ಸ್ ಮಾಡಿರೋರು ಇದ್ದಾರೆ, ಸೈನ್ಸ್ BSc ಮಾಡ್ತಾರೆ ಅವರು, CS ಮಾಡಿರೋರು ಇದ್ದಾರೆ. ಸೊ ಇದಕ್ಕೆ ಈ ಥರ ಕೋರ್ಸೇ ಮಾಡಿರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಮತ್ತು ಇದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಅಂದರೆ ಈಗ ಪಾಸ್ ಪರ್ಸೆಂಟೇಜ್ ಅಬೌಟ್ 15 to 18% ಇದೆ. ನಮ್ಮ ಕಾಲದಲ್ಲಿ 5 to 6% ಅಷ್ಟೇ ಇದ್ದಿದ್ದು ಪಾಸ್ ಪರ್ಸೆಂಟೇಜು. CS ಮಾಡಿದ್ಮೇಲೆ 2 ಥರ ಇದೆ. ಒಂದು, ನೀವು ಕಾರ್ಪೊರೇಟಲ್ಲಿ ನೀವು ಕಂಪ್ಲೈನ್ಸ್ ಆಫೀಸರ್, ಕೀ ಮ್ಯಾನೇಜರಿಯಲ್ ಪರ್ಸನಲ್, ಕಾರ್ಪೊರೇಟ್ ಗವರ್ನೆನ್ಸ್ ಪ್ರೊಫೆಷ್ನಲ್ ಅಂತ ಆಗ್ಬೋದು. ಇಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀನಿ, ನನ್ನದೇ ಓನ್ ಆಫೀಸ್ ಮಾಡ್ತೀನಿ, ಇವಾಗ ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್, ಅವ್ರದ್ದೇ ಓನ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಹಾಗೆ ನೀವು ಕೂಡ ನಿಮ್ಮದು ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ನೀವು ಸೆಕ್ರೆಟರಿಯಲ್ ಆಡಿಟ್ ಮಾಡ್ಬೋದು, ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡ್ಬೋದು, ಗೈಡೆನ್ಸ್ ಕೊಡ್ಬೋದು, ಹಲವಾರು. ಮತ್ತು ಇನ್ನು ನೀವು ಇಂಟರ್ನಲ್ ಆಡಿಟರ್ಸ್ ಆಗ್ಬೋದು, GST ಟ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡ್ಬೋದು. ಸ್ಕೋಪ್ ಇಸ್ ವೈಡ್ ಆ್ಯಂಡ್ ವಾಸ್ಟ್. ಸೊ ಯು ಕ್ಯಾನ್ ಚೂಸ್ ನೀವು ಏನು ಮಾಡಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಬೋದು. ವಂಡರ್ಫುಲ್. ಮೇಡಮ್, ಕೃಷ್ಣ ಪ್ರಸಾದ್ KN ಅವರು ಕೂಡ ಬೆಂಗಳೂರಿನಿಂದ ಒಂದಿಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಈ ಜೆನ್ಸಿ ಮತ್ತು ಜೆನ್ ಆಲ್ಫಾ ಇವರು ರೂಲ್ಸ್ಗಳನ್ನ ತಪ್ಪು ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ನಿಮಗೆ ಅನ್ಸತ್ತಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಸೊಸೈಟಿನಲ್ಲಿ ದೊಡ್ಡವರು ಒಂದಿಷ್ಟು ರೂಲ್ಸ್ಗಳನ್ನ ಮತ್ತೆ ಕೆಲವು ರಿಸ್ಟ್ರಿಕ್ಷನ್ಗಳನ್ನ ಸೆಟ್ ಮಾಡಿದ್ದಾರೆ. ಏನಂದ್ರೆ ಲಾಂಗ್ ಪ್ರೂವನ್ ಸರ್ಕಮ್ಸ್ಟಾನ್ಷಿಯಲ್ ಎಕ್ಸ್ಪೀರಿಯನ್ಸ್ ಇಂದ ಅದನ್ನ ಸೆಟ್ ಮಾಡಿದ್ದಾರೆ. ಆದ್ರೆ ಜೆನ್ಸಿ ಕಿಡ್ಡು ಅಥವಾ ಜೆನ್ ಆಲ್ಫಾ ಕಿಡ್ಡು ಅದನ್ನ ಫಾಲೋ ಮಾಡಿ ಅಂತ ಹೇಳಿದ್ರೆ ಅವ್ರು ಮಾಡಲ್ಲ, ಅಥವಾ ಇದನ್ನ ಮಾಡಬೇಡಿ ಅಂತ ಹೇಳಿದ್ರೆ ಅವ್ರು ಅದನ್ನ ಮಾಡೋದಿಲ್ಲ. ಸೊ ಇದನ್ನ ಕಾಮನ್ ಮತ್ತೆ ಇಂಪಾರ್ಟೆಂಟ್ ರೂಲ್ಸ್ ಏನಾದ್ರು ಇದೆ ಅಂದ್ರೆ ಅದನ್ನ ಹೇಗೆ ತಿಳಿ ಹೇಳೋದು ಅಂತ ಕೇಳ್ತಾರೆ. ವಂಡರ್ಫುಲ್ ಕ್ವಶನ್. ಕೃಷ್ಣ ಪ್ರಸಾದ್ ಅವ್ರಿಗೆ ನಮಸ್ಕಾರ ದೇವಿಕಾ ಅವ್ರ ಕಡೆಯಿಂದ. ಬೇಸಿಕ್ಲಿ ಜೆನ್ ಆಲ್ಫಾ ಯಾವುದೇ ಜನ್ರೇಷನ್ ಆದರೂ ನನ್ನ ಪ್ರಕಾರ ನಾವು ಅವ್ರಿಗೆ ಯಾವ ರೀತಿ ಹೇಳ್ತೀವಿ ಅನ್ನೋದು ಸ್ವಲ್ಪ ಮುಖ್ಯ ಆಗಬಹುದೇನೋ. ಯಾಕಂದರೆ ನನಗಿಲ್ಲಿ ಸಂದರ್ಭ ಸರಿಯಾಗಿ ಗೊತ್ತಿಲ್ಲ. ಬಟ್ ಆನ್ ಅ ಜನರಿಕ್ ನೋಟ್ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಸೀನಿಯರ್ಸ್ ಆದವರು, ಯಾಕಂದರೆ ನಾನು ಏಜಲ್ಲಿ ಐ ಆಮ್ ಆಲ್ಸೋ ಸೀನಿಯರ್. ಸೊ ನಾವು ಸೀನಿಯರ್ಸ್ ಆದವರು ನಾವೇನು ಮಾಡಬೇಕು, ನಾವು ಹೇಳೋ ರೀತಿಲಿ, ಈಗ ನಾನು ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಾವು ಸುಳಿಲಿ ಸಿಕ್ಕಾಕೊಂಡಾಗ ಆ ಸುಳಿ ಯಾವ ಡೈರೆಕ್ಷನಲ್ಲಿರುತ್ತೋ ಆ ಡೈರೆಕ್ಷನಲ್ಲೇ ಹೋಗಿ ನಾವು ಹೊರಗೆ ಬರ್ಬೋದು. ಇಲ್ಲಿ ಮಕ್ಕಳನ್ನ ನಾವು ಸುಳಿ ಅಂತ ಹೇಳ್ತಿಲ್ಲ, ಬಟ್ ನಾನು ಹೇಳ್ತಿರೋ ಸಿಚುಯೇಷನ್ ವೈಸ್ ನೋಡಿದ್ರೆ ಮಕ್ಕಳನ್ನ ನಾವು ಹ್ಯಾಂಡಲ್ ಮಾಡೋ ರೀತಿ ಹೇಗಿರುತ್ತೆ ಅಂದರೆ, ನಾವು ಅವ್ರದ್ದೇ ಆದ ರೀತಿಲಿ ಹೋದರೆ, ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬಂದರೆ ಆಟೋಮೆಟಿಕ್ಕಾಗಿ ನಾವು ಏನು ಹೇಳ್ತೀವೋ ಅವ್ರಿಗೆ ಅದೊಂದು ವೇದವಾಕ್ಯ ಆಗೋಗುತ್ತೆ. ಬಟ್ ನಾವು ಅದನ್ನು ತುಂಬ ಸ್ಟ್ರಿಕ್ಟಾಗಿ ಹಿಂಗೆ ಮಾಡಿ ಇದು ಯಾಕೆ ಮಾಡ್ತಿಲ್ಲ ನೀವು ಅಂತ ಸ್ವಲ್ಪ ನಾವು ಹಾರ್ಶ್ ಆಗಿದ್ದರೆ, ಪ್ರೊಬೆಬ್ಲಿ ಈಗಿನ ಜನ್ರೇಷನ್ ಸ್ವಲ್ಪ ಸೆನ್ಸಿಟಿವ್ ಇದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಅವ್ರನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಸ್ವಲ್ಪ ನಮ್ಮ ಕಡೆಯಿಂದನೂ ಒಂಚೂರು ಚೇಂಜಸ್ ಮಾಡಿಕೊಂಡ್ರೆ ಬಹುಶಃ ಅವ್ರ ಅಪಾರ್ಟ್ಮೆಂಟ್ ರೂಲ್ಸ್ ಹೇಳ್ತಿರ್ಬೋದೇನೋ. ಮೋಸ್ಟ್ ಆಫ್ ದಿ ಅಪಾರ್ಟ್ಮೆಂಟ್ಸಲ್ಲಿ ಮಕ್ಕಳದು ಒಂದು ರೂಲ್ಸ್ ಬಂದಿರುತ್ತೆ. ಸೊ ಬಟ್ ನಾನು ಹೇಳೋದಿಷ್ಟೇ, ಅವ್ರಿಗೆ ಒಂದು ಪ್ರೀತಿಯಿಂದ ನಾವು ಸ್ವಲ್ಪ ಅವ್ರ ಜೊತೆ ಹೋಗಿ ಒಂದು ಮಿಂಗಲ್ ಆಗಿ ಅವ್ರಿಗೆ ಒಂದು ಕತೆ ಮೂಲಕ ಒಂದೇನಾದ್ರು ನಾವು ಅವ್ರಿಗೆ ಹೇಳಿದ್ರೆ ಬಹುಶಃ ಸಹಾಯ ಆಗ್ಬೋದು. ಮೇಡಮ್, ಬಹಳಷ್ಟು ಮಾತುಕತೆಯನ್ನು ಆಡಿದ್ವಿ. 1 hour ಇಂದ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಕೇಳುಗರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಕಡೆದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇವ್ರು ನಿಮಗೆ ಒಂದು ಜೀವನ ಅಂತ ಕೊಟ್ಟಿದ್ದಾರೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಲೈಫ್ ಇಸ್ ಎ ಬ್ಯೂಟಿಫುಲ್ ಜರ್ನಿ. ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ಕೊಳ್ಳಿ. ನನಗೆ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ದೇವ್ರು ಇದು ಕೊಟ್ಟಿದ್ದಾನೆ, ಇದನ್ನು ನಾನು ಹೇಗೆ ಉಪಯೋಗಿಸ್ಕೋಬೋದು ಮತ್ತು ಸಂತೋಷವಾಗಿರೋದನ್ನು ಕಲ್ತ್ರೆ ಬಹುಶಃ ನಮ್ಮಲ್ಲಿ ಒಂದು ಪೀಸ್ ಆಫ್ ಮೈಂಡ್ ಮತ್ತು ನಮ್ಮ ಸುತ್ತಮುತ್ತ ಇರೋ ಜನರಲ್ಲೂ ಒಂದು ಪೀಸ್ ಆಫ್ ಮೈಂಡ್ ಬರುತ್ತೆ. ಆ್ಯಂಡ್ ಲೈಫ್ ಇಸ್ ಎ ಬ್ಯೂಟಿಫುಲ್ ಜರ್ನಿ, ಲಿವ್ ಇಟ್.
ವಂಡರ್ಫುಲ್ ಮ್ಯಾಮ್ ಒಬ್ಬ ಯಶಸ್ವಿ ಮಹಿಳೆಯಾಗಿ ವೃತ್ತಿ ಜೀವನ ಮತ್ತು ಸಮಾಜ ಸೇವೆ ಎರಡನ್ನೂ ಕೂಡ ಸಮತೋಲನದಲ್ಲಿ ತಗೊಂಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನೀವು ನಮ್ಮ ಎಲ್ಲ ಜನರೇಷನ್ಗೂ. ಸೊ ಈ ತನಕ ನಮ್ಮ ಜೊತೆ 1 ಅವರ್ ಕಾಲ ಭಾಗಿಯಾಗಿದ್ದಕ್ಕೆ ನಮ್ಮ ಇಡೀ FM ರೈನ್ಬೋ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಹರ್ಷಿತಾ ಅವರೇ, ಹಾಗೂ ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 ಅವ್ರಿಗೆ ನನ್ನ ಹಾರ್ಟ್ ಫೆಲ್ಟ್ ಧನ್ಯವಾದಗಳು, ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.